ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಇದುವರೆಗೂ ನಮ್ಮನ್ನು ಬೆಳಗಿನಿಂದ ಸಂಜೆವರೆಗೂ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಅವರ ಮಗನ ಕುರಿತಾದಂತ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಭಾಗನ ನೋಡುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇನ್ನು ಕೆಲವೇ ದಿನಗಳ ಬಾಕಿ ಇದೆ ಪ್ರಭುರಾತ್ರಿ ಭೋಜನಕ್ಕೆ. ಆ ಒಂದು ಪ್ರಭುರಾತ್ರಿ ಭೋಜನಕ್ಕೂ ಕೂಡ ನಾವು ಸಿದ್ಧರಾಗೋದಕ್ಕೋಸ್ಕರ ನಾವು ಕ್ರಿಸ್ತನ ಒಂದು ಜೀವಿತನ ನೋಡುವಂಥದ್ದು ಮತ್ತೆ ಅದ್ರ ಬಗ್ಗೆ ಆಲೋಚಿಸಿ ಮೆಲುಕು ಹಾಕಿ ಆ ಒಂದು ಅಧ್ಯಯನ ಮಾಡೋದು ತುಂಬಾ ಕಾನ್ಸಂಟ್ರೇಷನ್ ಲೈಫ್ಗೆ ತುಂಬಾ ಸೂಕ್ತವಾದಂತದ್ದಾಗಿದೆ. ಪ್ರಿಯರೇ, ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಒಂದು ಕೂಟ ನಾವು ಆರಂಭ ಮಾಡುವಂತವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಒಂದ್ ನಿಮಿಷ ಪ್ರಾರ್ಥನೆ ಮಾಡೋಣ. ಸದಮಲ ನೆನೆಸಿಕೊಂಡು ಶಾಶ್ವತ ನಿವಾಸದಲ್ಲಿ ಇರುವಂತಹ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ಇಲ್ಲಿ ಚಿಕ್ಕ ಹಿಂಡಾಗಿ ನಿನ್ನ ವಾಕ್ಯವನ್ನ ಕೇಳುವಂತ ಅವಕಾಶ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ತಂದೆ. ವಾಕ್ಯ ಸಂದೇಶವನ್ನು ನೀಡುತ್ತಿರುವ ನಿನ್ನ ಸೇವಕರನ್ನ ಆಶೀರ್ವದಿಸು ಮತ್ತು ನಿನ್ನ ವಾಕ್ಯಕ್ಕಾಗಿ ಬಂದಿರುವ ನಿನ್ನ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ನಿನ್ನ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆದುಕೊಳ್ಳಲು ನಿನ್ನ ಪವಿತ್ರಾತ್ಮನ ಸಹಾಯವನ್ನು ನೀಡಬೇಕಾಗಿ ಬೇಡುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಒಬ್ಬನೇ ಮಗನೂ ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುಖಾಂತರವಾಗಿ ವಂದನೆಯನ್ನ ಸಲ್ಲಿಸುವವರಾಗಿದ್ದೇವೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೊದಲನೇದಾಗಿ ತಂದೆಯ ದೇವರ ನಾಮ ಮಹಿಮೆ ಉಂಟಾಗಲಿ. ಕ್ರಿಸ್ತೇಸುವಿನ ಮುಖಾಂತರ ಪ್ರಿಯರೇ, ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 160 ಕನ್ನಡದಲ್ಲಿ ನಾವು ಕಳೆದ ವಾರ ನಾವು ಮತ್ತಾಯ, ಮಾರ್ಕ, ಯೋಹಾನದಲ್ಲಿ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಪೇತ್ರನು ಕೂಗಿದನು ಅನ್ನೋ ಒಂದು ಪಾಠನ ನಾವು ನೋಡಿದೀವಿ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ನೀರಿನ ಮೇಲೆ ನಡೆದು ಮತ್ತೆ ನೀರಿನ ಮೇಲೆ ನಡ್ಕೊಂಡು ಬಂದು ಪೇತ್ರನಿಗೂ ಕೂಡ ನೀರಿನ ಮೇಲೆ ನಡೆಯುವಂತ ಒಂದು ಅವಕಾಶನ ಕೊಟ್ಟು, ಪೇತ್ರನು ನೀರೊಳಗಡೆ ಮುಳುಗಿದಾಗ ಅಂದ್ರೆ ಸಮುದ್ರದಲ್ಲಿ ಮತ್ತೆ ಅಲ್ಲಿಂದ ಎತ್ತಿರುವಂತ ಒಂದು ಸನ್ನಿವೇಶನ ನಾವು ಕಳೆದ ವಾರ ನಾವು ನೋಡಿದ್ವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಳೆದ ವಾರ ನೋಡಿರುವಂತ ಒಂದು ವಿಶೇಷವಾದಂತ ಪಾಠದಲ್ಲಿ ನಮ್ಗೇನೊಂದು ಪಾಠ ಅಂತ ನಾವು ನೋಡ್ಬೇಕಾದ್ರೆ, ಅಲ್ಪ ವಿಶ್ವಾಸಿಯೇ ಏಕೆ ಸಂದೇಹ ಪಟ್ಟಿ ಅನ್ನೋ ಒಂದು ಪಾಯಿಂಟ್ ನ ಯೇಸು ಕ್ರಿಸ್ತರು ಡೀಪ್ ಆಗಿ ನಮ್ಗೆ ಹೇಳುವಂತ ಒಂದು ಸನ್ನಿವೇಶ ಏನಂತಂದ್ರೆ, ಲೌಕಿಕವಾಗಿ ಮತ್ತೆ ಆತ್ಮಿಕವಾಗಿ ನಾವು ಜೀವಿಸ್ಬೇಕಾದ್ರೆ ನಮ್ಮಲ್ಲಿ ಇರುವಂತ ಒಂದು ಏಳು ಬೀಳುಗಳಲ್ಲಿ ನಮ್ಮಲ್ಲಿ ಒಂದು ಕೊರತೆಗಳನ್ನ ನೋಡಿರುವಂತ ತಂದೆ ದೇವರು ಮತ್ತು ಯೇಸು ಕ್ರಿಸ್ತರು ನಮ್ಮ ಒಂದು ಭಕ್ತಿ ಭಾವನೆಗೆ ಯಾವುದೇ ರೀತಿಯ ಒಂದು ತೊಂದರೆಗಳಾಗದಿರೋ ರೀತಿಯಲ್ಲಿ ಎಲ್ಲಾ ಒಂದು ಸನ್ನಿವೇಶದಲ್ಲೂ ಕೂಡ ನಮ್ಮನ್ನ ಕಾಪಾಡ್ತಾರೆ. ಪ್ರಿಯರೇ, ಹೇಗೆ ಪೇತ್ರನು ಮುಳುಗೋಗ್ತಿದ್ನೋ ಆ ಒಂದು ಸನ್ನಿವೇಶದಲ್ಲಿ ಹೇಗೆ ಕೈ ಹಿಡಿದು ಕಾಪಾಡಿ ಆತನನ್ನ ಹೆಂಗೆ ದೋಣಿ ಒಳಗೆ ಸುರಕ್ಷಿತವಾಗಿ ಕರೆತಂದ್ರೋ ಅದೇ ರೀತಿ ನಮ್ಮಲ್ಲೂ ಕೂಡ ತರ್ತಾರೆ. ಆದ್ರೆ ನಮ್ಮಲ್ಲಿ ಅಲ್ಪ ವಿಶ್ವಾಸ ಇರಬಾರದು, ನಮ್ಮಲ್ಲಿ ಪೂರ್ಣ ಮಟ್ಟದ ಒಂದು ಒಳ್ಳೆಯ ಒಂದು ವಿಶ್ವಾಸವಿರ್ಬೇಕು ಅನ್ನೋ ಒಂದು ಪಾಯಿಂಟ್ ಅನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಮತ್ತೆ ಈ ಒಂದು ಅದ್ಭುತ ಕಾರ್ಯ ಹೇಗ್ ನಡೆದಿರಕ್ ಸಾಧ್ಯ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ನೀರಿನ ಮೇಲೆ ಯಾವ ಮನುಷ್ಯನೂ ಕೂಡ ನಡೆಯಕ್ ಸಾಧ್ಯನೇ ಇಲ್ದಿರುವಂತ ಒಂದು ಸನ್ನಿವೇಶನ ಯೇಸು ಕ್ರಿಸ್ತರು ದೇವರಿಂದ ಹೊರಡಂತ ಆ ಒಂದು ಶಕ್ತಿ ಮುಖಾಂತರ ಅವರು ನಡೆದುಕೊಂಡು ಬಂದು ಪೇತ್ರನಿಗೂ ಕೂಡ ನಡೆಯೋದಕ್ಕೆ ಅವಕಾಶ ಕೊಟ್ಟು, ಸ್ವಂತ ಉಪಯೋಗಕ್ಕಲ್ಲ, ಇದು ದೇವರ ಒಂದು ವಿಶೇಷವಾದಂತ ಕೆಲಸ ಕಾರ್ಯಕ್ಕಾಗಿ ಅವರು ಉಪಯೋಗಿಸ್ಕೊಂಡು ಬಂದಿರುವಂತ ಒಂದು ಸನ್ನಿವೇಶನ ನಾವು ನೋಡ್ತೀವಿ. ಪ್ರಿಯರೇ, ಇದರಲ್ಲಿ ನಮ್ಗೆ ವಿಶೇಷವಾಗಿ ಮುಂದಿನ ಒಂದು ಪ್ಯಾರದಲ್ಲೂ ಕೂಡ ಇನ್ನೊಂದು ಕೆಲವೊಂದು ಪಾಯಿಂಟ್ ಅನ್ನ ಡಿಕೋಟ್ ಮಾಡ್ತಾರೆ ಸಹೋದರಂತ ರಜಲ್ ಬ್ರದರ್ ಅವರು. ನೋಡೋಣ. ನರಕ ಯಾತನೆಯ ಬೆದರಿಕೆಯು ಲೋಕವನ್ನು ದೇವರೆಡೆಗೆ ತಿರುಗಿಸಲು ವಿಫಲವಾಗಿರುವುದು. ನಮ್ಮ ಪೂರ್ವಜರು
ಪಾಪಿಗಳ ಮನಸ್ಸಿನಲ್ಲಿ ದೆವ್ವಗಳ ಕೈಯಿಂದ ನಿತ್ಯ ಯಾತನೆಯನ್ನು ಹೊಂದುವ ಚಿತ್ರಣವನ್ನು ನೀಡಬೇಕೆಂದು ಆಲೋಚಿಸುವ ಅಭ್ಯಾಸದಲ್ಲಿದ್ದರು. ಪಾಪದ ಸಂಬಳ ಮರಣ, ಅಂದರೆ ನಿತ್ಯ ನಾಶನ, 2 ಥೆಸಲೋನಿಕ 1:9 ಎಂದು ಸತ್ಯವೇದದಲ್ಲಿ ಹೇಳಿರುವ ದಂಡನೆಗಿಂತಲೂ ಇಂಥ ಚಿತ್ರಣಗಳು ಜನರನ್ನು ಪಾಪದಿಂದ ನೀತಿಯತ್ತ ಎಳೆಯುತ್ತಿರುವುದಕ್ಕೆ ಹೆಚ್ಚು ಫಲಕಾರಿಯಾಗಿರುವುದೆಂದು ಅವರಿಗೆ ಕಾಣಬಂದಿತು. ಆದರೆ ಅವರು ಈ ವಿಷಯವನ್ನು ವಿಪರೀತವನ್ನಾಗಿ ಮಾಡಿದ್ದರು. ಅವರ ಸಂದೇಶವು ಲೋಕವನ್ನು ದೇವರ ಕಡೆಗೆ ತಿರುಗಿಸುವಲ್ಲಿ ವಿಫಲವಾಗಿತ್ತು. ಅದು ಪ್ರೀತಿಪೂರ್ಣರಾಗಿ ದೇವರ ಹೋಲಿಕೆಯಲ್ಲಿದ್ದ ಭಕ್ತರಿಗೆ ಕೇವಲ ಯಾತನೆಯನ್ನುಂಟು ಮಾಡಿತ್ತು. ಇಂಥ ಹೇಳಾಶಕ್ಯವಾದ ಯಾತನೆಯ ಜೀವದಲ್ಲಿ ಬಹುಕಾಲ ನಿಲ್ಲುವುದು ಮನುಷ್ಯ ಜೀವಿತಾನುಭವಗಳಿಗೆ ವಿರುದ್ಧವಾದದ್ದರಿಂದ ಜನರು ಈ ವಿಷಯವಾಗಿ ಕೆಲವು ತಪ್ಪುಗಳು ಇರುವ ಸಂಭವವಿರುವುದೆಂದು ವಾದಿಸಿದರು. ಹೀಗಿರಲು ಇಂಥ ಉತ್ಕೃಷ್ಟವಾದ ಭಾಷಾಂತರಗಳು ಮತ್ತು ಪುಟದಂಚಿನ ಉಲ್ಲೇಖನ ಪರಾಮರ್ಶೆಗಳು, ಮಾರ್ಜಿನಲ್ ರೆಫರೆನ್ಸ್ ಮುಂತಾದವುಗಳನ್ನೊಳಗೊಂಡ ನವೀನ ಸತ್ಯವೇದದ ಸಹಾಯದಿಂದ ದೇವಜನರು ದೇವರ ವಾಕ್ಯವು ನಿಜವೆಂಬುದನ್ನು ಮತ್ತು ಅವುಗಳನ್ನು ತಿರುಚಬಾರದೆಂಬುದರ ವಿಷಯವಾಗಿ, ಅಂದರೆ ಅದು ಮರಣವೆಂದು ಹೇಳುವಾಗ ಅದನ್ನು ಯಾತನೆಯಲ್ಲಿರುವ ಜೀವವೆಂದು ಅರ್ಥೈಸಬಾರದೆಂಬುದರ ವಿಷಯವಾಗಿ ಅಧಿಕವಾದ ತಿಳುವಳಿಕೆಯನ್ನು ಹೊಂದುತ್ತಾ ಬಂದಿರುವರು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಪ್ರಕಾರ ಈ ಒಂದು ಸನ್ನಿವೇಶ ನಡೆದಿರೋದು ಯಾವ ಒಂದು ಮಟ್ಟಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಪೇತ್ರನ ಒಂದು ಆಲೋಚನೆ ಏನಾಗಿತ್ತು ಅಂತಂದ್ರೆ ಕ್ರಿಸ್ತನ ಬಳಿಗೆ ಹೋಗ್ಬೇಕು ಅಂತ. ಸೊ ಪೇತ್ರರು ಏನ್ ಮಾಡ್ತಾರೆ ಅಂತಂದ್ರೆ ಅಪ್ಪಣೆ ಕೇಳ್ತಾರೆ, ನಾನು ಕೂಡ ನಿಮ್ಮ ಹಾಗೆ ನೀರಿನ ಮೇಲೆ ನಡೆಯೋದಕ್ಕೆ ಅವಕಾಶ ಕೊಡ್ತೀರಾ ಅಂತ. ಆಗ ಯೇಸು ಕ್ರಿಸ್ತರು ಆ ಒಂದು ಶಕ್ತಿ, ಅವರಲ್ಲಿದ್ದಂತ ಒಂದು ಶಕ್ತಿನ ಅವ್ರಿಗೂ ಕೂಡ ಹೊರಡಿಸಿದಾಗ ಪ್ರಿಯರೇ ಏನಾಗತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಅವರೂ ಕೂಡ ಏನ್ ಮಾಡ್ತಾರೆ, ಆ ಒಂದು ಶಕ್ತಿಯಲ್ಲಿ ಬೆರೆತು ಬರ್ತಾರೆ. ಬಂದು ಏನಾಗತ್ತೆ, ಆ ಒಂದು ಗಾಳಿಯ ಸ್ವಲ್ಪ ದೂರ ಬರ್ತಾರೆ. ಬಂದಾದ್ಮೇಲೆ ಆ ಒಂದು ಗಾಳಿ ರಭಸ ಮತ್ತೆ ಅಲಿಯಲ್ಲಿರುವಂತ ಒಂದು ಸನ್ನಿವೇಶ ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ನೀರು ಅಲ್ಲಿ ಇರ್ಬೇಕಾದ್ರೆ ಎಂತೆಂತ ಒಂದು ವಾತಾವರಣಗಳಿರುತ್ತೆ. ತಕ್ಷಣ ಏನಾಗತ್ತೆ ಅಂತಂದ್ರೆ ಆ ಒಂದು ನಿಂತಿರೋಂಥವ್ರು ನೀರಿನ ಮೇಲೆ ತಕ್ಷಣ ಮುಳುಗ್ಬಿಡ್ತಾರೆ. ಹೆಂಗೆ ಅಂದ್ರೆ ಪ್ರಿಯರೇ, ನೀವು ಕೂಡ ಅಬ್ಸರ್ವ್ ಮಾಡಿ. ಈಗ ಎಕ್ಸಾಂಪಲ್, ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇರ್ತೀರ ಅನ್ಕೊಳ್ಳಿ. ಎಲ್ರಿಗೂ ಕೂಡ ನೀರಲ್ಲಿ ಆಟ ಆಡಿದಿರ, ಇಲ್ಲಿರೋ ಎಲ್ಲಾ ಸೋದರರು ಕೂಡ ನೀರಲ್ಲಿ ಆಟ ಆಡಿದಿರ. ನೀರಿನ ಮೇಲೆ ನೀವೇನಾದ್ರೂ ಜಂಪ್ ಹೊಡಿಯೋದು, ನಿಂತಿದ ತಕ್ಷಣ ನೀರೊಳಗಡೆ ಹೋದ ಏನಾಗುತ್ತೆ, ಏಕ್ದಮ್ ಬಾಡಿ ಒಳಗಡೆ ಹೊಂಟೋಗ್ಬಿಡುತ್ತೆ ಪ್ರಿಯರೇ. ಸೊ ಅದೇ ಪ್ರಕಾರ ಮುಳುಗ್ತಿದ್ದಂತ ಪೇತ್ರನ ಯೇಸು ಕ್ರಿಸ್ತ ಎತ್ತಿದ್ದಾರೆ. ತಕ್ಷಣ ಇದನ್ನ ಹಲವಾರು ಜನ ಏನ್ ಅನ್ಕೋಬಿಟ್ಟಿದ್ದಾರೆ ಅಂತಂದ್ರೆ, ಈ ಸನ್ನಿವೇಶ ನಡೆದು ಸುಮಾರು 1900 ವರ್ಷಗಳೇ ಆಗಿದೆ ಪ್ರಿಯರೇ. ಸೊ ಸುಮಾರು ಜನ ಏನ್ ಅನ್ಕೋಬಿಟ್ಟಿದ್ದಾರೆ ಅಂತಂದ್ರೆ, ನರಕದಿಂದ ಎತ್ತಿರುವಂತ ಒಂದು ಕೆಲಸ ಅನ್ನೋ ತರ ಹಲವಾರು ಜನ, ನರಕ ಅನ್ನೋ ಒಂದು ಕಾನ್ಸೆಪ್ಟು, ಯಾರಾದ್ರೂ ನರಕಕ್ಕೆ ಹೋಗ್ತಿರೋಂಥವ್ರನ್ನ ಯೇಸು ಕ್ರಿಸ್ತರು ಎತ್ತು ಬಿಡ್ತಾರೆ, ಈ ತರ ನೋಡಿ ಪ್ರಿಯರೇ ಯಾವ ಮಟ್ಟಿಗೆ ಸತ್ಯವೇದನ ತಿರ್ಚಿದ್ದಾರೆ ಅಂತಂದ್ರೆ, ಅವರ ಒಂದು ಅಹೋಪೋಹ ಮತ್ತೆ ಅವರದೇ ಆದಂತ ಒಂದು ಲಕ್ಷಣಗಳನ್ನೆಲ್ಲ ಈ ಒಂದು ಸತ್ಯವೇದದೊಳಗಡೆ ಹಾಕ್ಬಿಟ್ಟಿದ್ದಾರೆ. ನೋಡಿ, ಅದರಲ್ಲಿ ಮರಣ ಅನ್ನುವಂಥದ್ದು, ನಿತ್ಯ ನಾಶನ ಅನ್ನೋದು, ಏನೇನೋ ಎಲ್ಲಾ ರೀತಿಯಲ್ಲೂ ಮಡಗ್ಬಿಟ್ಟಿದ್ದಾರೆ. ಬಟ್ ನಮ್ಗೆ ಸತ್ಯವೇದ ವಿದ್ಯಾರ್ಥಿಗಳಿಗೆ ದೇವರ ಒಂದು ಅನುಗ್ರಹ ಇರೋದ್ರಿಂದ ಏನಂತಂದ್ರೆ, ನಮ್ಗೆ ಟಿಪ್ಪಟ್ಟಿಗಳು, ಈ ತರ ಪುಸ್ತಕಗಳು, ರೆಫರೆನ್ಸ್ಗಳು, ಈಗ ಬೈಬಲ್ ನಿಮ್ಮ ಹತ್ರ ಎಲ್ಲಾರ ಹತ್ರ ಬೈಬಲ್ ಇದೆ. ಬೈಬಲ್ ಕೆಳಗಡೆ ಒಂದು ಚಿಕ್ಕದಾಗಿ ರೆಫರೆನ್ಸ್ ಕೋಡ್ಗಳನ್ನ ಮಡಗಿರ್ತಾರೆ. ಅದನ್ನೇ ಟಿಪ್ಪಟ್ಟಿ ಅಂತ ಕರೀತಾರೆ. ಸೊ ಮಾರ್ಜಿನಲ್ ರೆಫರೆನ್ಸ್ ಅಂತಾನು ಕೂಡ ಇಂಗ್ಲಿಷ್ ನಲ್ಲಿ ಕರೀತಾರೆ. ಸೊ ಇದರಲ್ಲಿ ಆ ಒಂದು ಪದದ ಅರ್ಥಗಳನ್ನ ಮತ್ತೆ ಆ ವಾಕ್ಯದ ಒಂದು ಬಹುತೇಕ ಭಾಗದ ಒಂದು ಸನ್ನಿವೇಶಗಳನ್ನ ನಮ್ಗೆ ಇದ್ರ ಮುಖಾಂತರ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಪ್ರಿಯರೇ. ಅದಕ್ಕೆ ನಮ್ಗೆ ಬೈಬಲ್ ಸ್ಟಡಿ ಮಾಡ್ಬೇಕಾದ ಬೇಸಿಕ್ ಕ್ಲಾಸ್ ಅಲ್ಲಿ ಹೌ ಟು ಸ್ಟಡಿ ದ ಬೈಬಲ್ ಅಲ್ಲಿ 3 ವಿಧವಾದಂತ ರೀತಿಯ ಒಂದು ಸ್ಟಡಿ ನಮ್ಮಲ್ಲಿ ಇರ್ಬೇಕು. ಹುಡುಕಿ ಓದಬೇಕು, ಮೇನ್ ಏನಂದ್ರೆ ಹುಡುಕಿ ಓದ್ಬೇಕು. ಅದೇ ಲಾನ ಇಲ್ಲೂ ಕೂಡ ನಾವು ಅಪ್ಲೈ ಮಾಡ್ಕೋಬೇಕು ಪ್ರಿಯರೇ. ಸೊ ಇಂತ ಒಂದು ಸಣ್ಣ ವಿಚಾರದಲ್ಲೂ ಕೂಡ ಸತ್ಯನ ಹೊರ ಬರ್ದೇ ಇರೋ ರೀತಿಯಲ್ಲಿ ಅಸತ್ಯಕ್ಕೆ ಕನ್ವರ್ಟ್ ಆಗೋ ತರ ಈ ಒಂದು ಸುಳ್ಳು ಬೋಧನೆ ಹೆಚ್ಚಾಗಿದೆ ಪ್ರಿಯರೇ.
ಸೊ ಆದಷ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ ಸತ್ಯವೇದನ ಓದಿ ಅಧ್ಯಯನ ಮಾಡಿ ದೇವರ ವಾಕ್ಯನ ನಿಷ್ಕಳಂಕವಾದಂತ ಈ ಒಂದು ವಾಕ್ಯನ ಸತ್ಯದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಓದುವಂತವ್ರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮುಂದಿನ ಒಂದು ಪ್ಯಾರ ನಾವು ನೋಡುವಂತವ್ರಾಗಿರೋಣ. ನೆಕ್ಸ್ಟ್ ಪ್ಯಾರ. ನವಿತಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ನಿಜವಾಗಿಯೂ ಕೆಲವರು ತಮಗೆ ಹೇಳಿರುವುದೇನೆಂದರೆ, ದೇವರು ನೀಡಿರುವ ಪ್ರತಿಯೊಂದು ಅವಕಾಶವನ್ನು ಮತ್ತು ರಕ್ಷಣೆಯ ವಿಷಯವಾಗಿ ಆತನು ನೀಡಿರುವ ಪ್ರಸ್ತಾಪವನ್ನು ನಿರಾಕರಿಸಿದವರ ಸ್ಥಿತಿಯು, ಅಂದರೆ ಜೀವದಿಂದ ಸಂಪೂರ್ಣವಾಗಿ ಅಂಥವರನ್ನು ಅಳಿಸಿಬಿಡಲು ಆತನು ದೇವರು ಮಾಡಿರುವ ವಿಧಿಯು ಅಂಥವರು ಬೇರೆ ಯಾವುದೇ ಸ್ಥಿತಿಯಲ್ಲಾದರೂ ಜೀವದಲ್ಲಿ ಮುಂದುವರಿಯುವುದಕ್ಕಿಂತಲೂ ಬಹು ಭಯಂಕರವಾಗಿ ತಮ್ಮ ಮನಸ್ಸಿಗೆ ಕಂಡುಬರುವುದೆಂಬುದು. ಇದು ಅಧಿಕವಾಗಿ ದಿಗಿಲು ಹುಟ್ಟಿಸುವುದಕ್ಕೆ ಕಾರಣವೆಂದರೆ, ನಿಸ್ಸಂಶಯವಾಗಿ ಅದು ವಿವೇಕವುಳ್ಳವುದೆನ್ನುವುದು ಮತ್ತು ಚಿಂತನಾಶೀಲರು ಇದನ್ನು ಹೆಚ್ಚು ಶ್ರದ್ಧೆಯಿಂದ ಅಂಗೀಕರಿಸಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುವವರೆಂಬುದೇ. ಈ ನಿತ್ಯನಾಶನದಿಂದಲೇ ಆದಾಮನ ಸಂತತಿಯವರೆಲ್ಲರನ್ನು ಬಿಡುಗಡೆ ಮಾಡಲು ರಕ್ಷಕನು ಸಿದ್ಧನಾಗಿ ನಿಂತಿರುವುದು. ಮರಣದಂಡನೆಯಿಂದ, ಅಂದರೆ ಸಮಾಧಿಯಿಂದ ಮತ್ತು ಮರಣದ ಒಂದು ಭಾಗವಾಗಿರುವ ಮಾನಸಿಕ ಹಾಗೂ ಶಾರೀರಿಕ ಬಲಹೀನತೆಗಳಿಂದ ಬಿಡುಗಡೆ ಮಾಡಲು ಆತನು ಸಿದ್ಧನಿರುವುದು. ಮೊದಲ ಮನುಷ್ಯನ ಮತ್ತು ಆತನೊಡನೆ ಮರಣದಂಡನೆಯಲ್ಲಿ ಪಾಲನ್ನು ಹೊಂದಿದವರೆಲ್ಲರ ಪಾಪವನ್ನು ರದ್ದುಪಡಿಸುವುದಕ್ಕೆ ಕಲ್ವಾರಿಯಲ್ಲಿನ ಯೇಸುವಿನ ಮರಣವು ಸಾಕಾಗುವಷ್ಟು ಯೋಗ್ಯತಾ ಮೌಲ್ಯವನ್ನು ಪಡೆದಿತ್ತು. ಕ್ರಿಸ್ತನ ಮರಣದ ಮೂಲಕವಾಗಿಯೇ ಹೊರತು ಪುನರುತ್ಥಾನವಾಗಲಿ ಮುಂದಿನ ಜೀವಿತವಾಗಲಿ ಇರುವುದಿಲ್ಲ. ಥ್ಯಾಂಕ್ ಯು. ಕೆಲವು ಸಮಯಗಳಲ್ಲಿಯೇ ನಂಬಿಕಸ್ಥರಾದವರು ಕ್ರಿಸ್ತನೊಂದಿಗೆ ಸಹಭಾಗ್ಯರಾಗಲು ಮೊದಲನೇ ಪುನರುತ್ಥಾನದಲ್ಲಿ ಎದ್ದು ಬರುವರು. ಆನಂತರದಲ್ಲಿ ಪ್ರಪಂಚದವರೆಲ್ಲರನ್ನು ಮರಣವೆಂಬ ನಿದ್ರೆಯಿಂದ ಎಬ್ಬಿಸುವ ಮತ್ತು ಇದರ ಜೊತೆಗೆ ಮಾನವರೆಲ್ಲರನ್ನು ಮೇಲಕ್ಕೆತ್ತಲು ನೇಮಿಸಿರುವ ಸಾಮಾನ್ಯವಾದ ಕಾಲವು ಬರುವುದು. ಪೇತ್ರನಿಗೆ ನೀಡಿದ ನಮ್ಮ ಕರ್ತನ ಸಹಾಯವು ಸಮಸ್ತ ಲೋಕಕ್ಕೆಲ್ಲ ನೀಡುವ ಆತನ ವಿಶೇಷ ಸಹಾಯಕ್ಕೆ ಹೋಲಿಕೆಯಾಗಿರುವುದು. ಈಗಾಗಲೇ ದೇವರ ಮಕ್ಕಳಾಗಿರುವವರಿಗೆ ಕರ್ತನ ಸಹಾಯ ಹಸ್ತವು ಇಲ್ಲದಿದ್ದಲ್ಲಿ ಅವರು ಮತ್ತೆ ಪಾಪ ಮಾಡುವ ಅಪಾಯದಲ್ಲಿ ಇರುವವರೆಂಬುದಕ್ಕೆ ಸಹ ಇದು ನಿದರ್ಶನವಾಗಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ನಡೆದಂತ ಒಂದು ಘಟನೆ ಸಾರಾಂಶಿತವಾಗಿ ನಾವು ನೋಡೋದಾದ್ರೆ ಇದು ನಮಗೆ ಒಂದು ಆತ್ಮಿಕವಾದಂತ ಜೀವಿತಕ್ಕೆ ನಾವು ಅಳವಡಿಸ್ಕೋಬಹುದು. ನೋಡಿ, ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ಆದಾಮನ ಮುಖಾಂತರ ಇಡೀ ಮನುಷ್ಯ ಕುಲಕ್ಕೆ ಪಾಪ ಎಂಟ್ರಿ ಆಯ್ತು. ಸೊ ಈಗ ಈ ಪಾಪನ ತೊಳಿಬೇಕೋಸ್ಕರ, ಈ ಪಾಪದಿಂದ ಬಿಡುಗಡೆ ಪಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತರ ಒಂದು ರಕ್ತ ಇಡೀ ಲೋಕ ಜನರಿಗೆ ಬೇಕಾಗಿತ್ತು ಪ್ರಿಯರೇ. ಸೊ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮೊದಲನೇ ಬರುವಿಕೆಯಲ್ಲಿ ಬಂದು ಕುರಿಮರಿ ಆಗಿ ಇಡೀ ಲೋಕಕ್ಕೆ ರಕ್ಷಣೆನ ಒಸೋದಕ್ಕೋಸ್ಕರ ಬಂದ್ರು. ಆದ್ರೆ ರಕ್ಷಣೆ ಹೊಂದೋದು ಯಾವಾಗ? ಕ್ರಿಸ್ತನ ಒಂದು ಎರಡನೇ ಬರುವಿಕೆಯ ಒಂದು ಕಾಲಘಟ್ಟದಲ್ಲೇನೆ ಅಂತ್ಯ ಭಾಗದಲ್ಲಿ ನಡೆಯುವಂತ ಒಂದು ಸನ್ನಿವೇಶ. ಇಲ್ಲಿ ನಮ್ಗೆ ಮೂಲಕವಾಗಿ ಹೇಳುವಂತದ್ದು ಏನು ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಮರಣನ ಜಯಿಸಿದ್ದಾರೆ. ಆದ್ರೆ ಈ ಮರಣದಿಂದ ಬಿಡುಗಡೆ ಹೊಂದಬೇಕು ಅಂತಂದ್ರೆ ನಮ್ಮಲ್ಲಿ ಇರುವಂತ ಒಂದು ಕರ್ತವ್ಯನ ನಾವು ನಿರ್ವಹಿಸ್ಬೇಕಾಗಿದೆ ಪ್ರಿಯರೇ. ಸಭೆ ಅನ್ನೋದು ಫುಲ್ಫಿಲ್ಮೆಂಟ್ ಆಗ್ಬೇಕು. ಈಗ ತಲೆ ಒಬ್ರೆ ಓಟ ಓಡಿ ಮುಗಿಸಿರೋದ್ರಿಂದ ಅಂಗಾಂಗಗಳ ಒಂದು ಕರ್ತವ್ಯನೂ ಕೂಡ ನೆರವೇರಿಸ್ಬೇಕಾಗಿರತ್ತೆ. ಅದು ಅಲ್ದಂತಾನೆ ಪ್ರಿಯರೇ, ನೋಡಿ, ಮೊದಲನೇ ಪುನರುತ್ಥಾನದಲ್ಲಿ ಸೇರುವಂತ ಬಹುತೇಕ ಮಂದಿ ಏನಾಗಿರ್ತಾರೆ ಅಂತಂದ್ರೆ, ತುಂಬಾ ಒಂದು ವಿಶೇಷವಾದಂತ ರೀತಿಯಲ್ಲಿ ಪ್ರಪಂಚಿಕವಾದ ಜನರಿಗೆ ಒಂದು ಮಾರ್ಗಸೂಚನೆನ ತೋರಿಸುವಂತರಾಗಿರ್ತಾರೆ. ಅದು ಅಲ್ದಂತಾನೆ ಇಡೀ ಲೋಕ ಜನರಿಗೆ ಎಲ್ಲಾರ್ನೂ ಈಗ ಹೇಗೆ ಪೇತ್ರನ್ನ ಯೇಸು ಕ್ರಿಸ್ತರು ನೀರಲ್ಲಿ ಕೈ ಹಿಡಿದು ಎತ್ತರೋ, ಅದೇ ಪ್ರಕಾರ ಇಡೀ ಲೋಕದಲ್ಲಿರುವಂತ ಎಲ್ರೂ ಪುನರುತ್ಥಾನ ಬಂದಾಗ ಯೇಸು ಕ್ರಿಸ್ತರು ಸಭೆ ಎಲ್ರೂ ಸೇರಿ ಒಟ್ಟಾಗಿ ಇಡೀ ಸಮಸ್ತ ಜೀವರಾಶಿಗಳಿಗೆ ಮತ್ತೆ ಒಂದು ಅವಕಾಶನ ಕೊಟ್ಟು ಸ್ಥಾನಮಾನವನ್ನ ಗೌರವನ ದಯಪಾಲಿಸಿ ಒಂದು ಒಳ್ಳೆ ರೀತಿಯಲ್ಲಿ ಅವರು ಪಾಠ ಕಲಿಯುವಂತೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯನ ಮಾಡ್ತಾರೆ ಪ್ರಿಯರೇ. ಸೊ ಪೇತ್ರನ ಬರೀ ನೀರಿಂದ ಎಬ್ಸಿರೋದು ಬರೀ ಆ ಒಂದು ಸನ್ನಿವೇಶಕ್ಕಲ್ಲ, ಇಡೀ ಲೋಕ ಜನರಿಗೆ ಒಂದು ಮಾರ್ಗಸೂಚನೆ ಆಗಿದೆ. ಇಡೀ ಲೋಕ ಜನರನ್ನು ಕೂಡ ಆ ನೀರು ಅನ್ನೋದು ಏನಾಗಿದೆ ಅಂದ್ರೆ ಪಾಪಾರಿ, ಆ ಪಾಪದಲ್ಲಿ ಮುಳುಗೋಗ್ತಾ ಇದಾರೆ, ಇನ್ನೇನ್ ಕಂಪ್ಲೀಟ್ ಆಗಿ ಹೊಂಟೋಗ್ತಾ ಇದಾರೆ. ಆಗ ಯೇಸು ಕ್ರಿಸ್ತರು ಬಂದು ಎಲ್ರನ್ನೂ ಕೂಡ ಎಬ್ಸುವಂತದ್ದು ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ಬೇಕಾಗಿರೋದಾಗಿದೆ. ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ ನಮ್ಮೆಲ್ಲರಿಗೂ ಔಷಧಿಯಾಗಿ ಮಾರ್ಪಾಟಾಗಿದ್ದಾರೆ ಪ್ರಿಯರೇ.
ಈಗ ಗಾಯಗೊಂಡಿರುವಂತ ಪ್ರತಿಯೊಬ್ಬರಿಗೂ ಕೂಡ, ಪಾಪ ಎಂಬ ಒಂದು ಗಾಯದಲ್ಲಿ ಬಿದ್ದಿರುವಂತವ್ರು ಎಲ್ರಿಗೂ ಕೂಡ ಅದನ್ನ ಹಚ್ಚಿ ಬಿಡುಗಡೆನ ಹೊಂದ್ಕೋಬೇಕು. ಅದಕ್ಕೇನೆ ಕ್ರಿಸ್ತನ ಒಂದು ರಕ್ತದಲ್ಲಿರುವಂತ ಒಂದು ಬೆಲೆ ಶ್ರೇಷ್ಠವಾದದ್ದು ಅಂತ ನಾವು ನೋಡ್ತೀವಿ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಪಾಠ ಮುಗಿಯುತ್ತೆ. ನಾವು ಇನ್ನೊಂದು ಹೊಸದಾದಂತ ಒಂದು ಪಾಠನ ನಾವು ಈ ದಿನ ನೋಡೋಣ. ಈ ಒಂದು ಪಾಠ ನಡೆದಿರುವಂತ ಒಂದು ಘಟನೆ ಯೇಸು ಕ್ರಿಸ್ತರು 32ನೇ ವಯಸ್ಸಿನಲ್ಲಿದ್ದಾಗ ಕೆಪೆರ್ನೌಮ್ ಎಂಬ ಒಂದು ಸ್ಥಳದಲ್ಲಿ ನಡೆದಿರೋದು. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೀವ ಕೊಡುವ ರೊಟ್ಟಿ ನಾನೇ ಅನ್ನೋ ಒಂದು ಪದನ ಬಳಕೆ ಮಾಡ್ತಾರೆ. ಇದು ಈ ಮತ್ತಾಯ, ಮಾರ್ಕ, ಲೂಕ ಅದ್ರಲ್ಲಿ ಬರ್ದಿಲ್ಲ, ಯೋಹಾನದ ಒಂದು ಗ್ರಂಥದಲ್ಲಿ ಮಾತ್ರ ಬರ್ದಿದ್ದಾರೆ. ತುಂಬಾ ಒಂದು ದೊಡ್ಡ ಟಾಪಿಕ್ ಇದು. ಇದನ್ನ ಬೈಬಲ್ನ ಓದ್ಬಿಟ್ಟು ಅದರಲ್ಲಿ ವಿಶೇಷವಾಗಿ ಜೀವ ಕೊಡೋ ರೊಟ್ಟಿ ಯೇಸು ಕ್ರಿಸ್ತ ಹೇಗ್ ಮಾರ್ಪಾಟ ಆದ್ರು ಅನ್ನೋ ಒಂದು ಪಾಯಿಂಟ್ ನಾವು ನೋಡೋಣ. ಇದು ಬಂದು ನಮ್ಮೆಲ್ಲರಿಗೂ ಕೂಡ ಈಗ ಬರುವಂತ ಪ್ರಭುರಾತ್ರಿ ಭೋಜನಕ್ಕೆ ತುಂಬಾ ಒಳ್ಳೆಯ ಒಂದು ಪಾಠ ಆಗಿ ಮಾರ್ಪಾಟ ಆಗುತ್ತೆ ಪ್ರಿಯರೇ. ಸೊ ಮೊದಲನೇದಾಗಿ ಯೋಹಾನ 6ನೇ ಅಧ್ಯಾಯ 22ನೇ ವಚನದಿಂದ 71ನೇ ವಚನದವರೆಗೂ ಯಾರು ಓದ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಬ್ರದರ್ 6ನೇ ಅಧ್ಯಾಯ ಓದ್ಲಾ ಬ್ರದರ್? ನಿಮ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಕೇಳಿಸ್ತಿದೆಯಾ ಬ್ರದರ್? ಓಕೆ ಬ್ರದರ್. ಸರೋಜ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಯೋಹಾನ 6ನೇ ಅಧ್ಯಾಯ 22ನೇ ವಚನದಿಂದ 71ನೇ ವಚನ. ಹಲೋ, ಕೇಳಿಸ್ತಿದೆಯಾ ಬ್ರದರ್? ಕೇಳಿಸ್ತಾ ಇದೆ. ಬ್ರದರ್ ಎಷ್ಟು? 6ನೇ ಅಧ್ಯಾಯ 21ರಿಂದ ಬ್ರದರ್? 1ರಿಂದನೇ ಓದಿ, ಏನಿಲ್ಲ. 21ರಿಂದನೇ 71ನೇ ವಚನದವರೆಗೂ ಓದಿ. 21ರಿಂದ ಬ್ರದರ್? 22ರಿಂದನೇ ಓದಿ. ಸರಿ ಬ್ರದರ್, ಆಯ್ತು. ಮರುದಿವಸ ಸಮುದ್ರದ ಆಚೆದಡೆಯಲ್ಲಿ ನಿಂತು ಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು. ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯೂ ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಹೋದಲ್ಲದೆ ಯೇಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು. ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯದಿಂದ ಹೊರಟು ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿದ ಸ್ಥಳದ ಸಮೀಪಕ್ಕೆ ಬಂದಿದ್ದವು. ಹೀಗಿರಲಾಗಿ ಯೇಸು ಇಲ್ಲಿ ಇಲ್ಲ, ಆತನ ಶಿಷ್ಯರು ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಫೆರ್ನೌಮಿಗೆ ಬಂದರು. ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು, ಗುರುವೇ, ಯಾವಾಗ ಇಲ್ಲಿಗೆ ಬರೋಣವಾಯಿತು ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು. ಅವರು ಆತನನ್ನು, ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯ ಮಾಡುತ್ತಿ? ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ, ನೀನು ಏನು ಕೆಲಸ ನಡೆಸುತ್ತಿ ಎಂದು ಕೇಳಿದಾಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು
ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ. ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಆದರೆ ನೀವು ನನ್ನನ್ನು ನೋಡಿದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದನಲ್ಲವೇ? ತಂದೆಯು ನನಗೆ ಕೊಡುವಂಥದ್ದವರೆಲ್ಲರೂ ನನ್ನ ಬಳಿಗೆ ಬರುವರು, ಮತ್ತು ನನ್ನ ಬಳಿಗೆ ಬರುವವನು ನಾನು ತಳ್ಳಿಬಿಡುವುದೇ ಇಲ್ಲ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವವು ಸಿಕ್ಕಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ, ಮತ್ತು ನಾನು ಕಡೇ ದಿನದಲ್ಲಿ ಅವನನ್ನು ಎಬ್ಬಿಸುವೆನು ಎಂದು ಹೇಳಿದನು. ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯೆಹೂದ್ಯರು ಆತನ ವಿಷಯವಾಗಿ ಗುಣಗುಟ್ಟಿ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ? ಇವನ ತಂದೆ ತಾಯಿಗಳನ್ನು ನಾವು ಬಲ್ಲೆವಲ್ಲವೇ? ಈಗ ಇವನು ಪರಲೋಕದಿಂದ ಇಳಿದು ಬಂದಿದ್ದೇನೆಂದು ಹೇಳುವುದು ಹೇಗೆ ಅಂದರು. ಅದಕ್ಕೆ ಯೇಸು ಅವರಿಗೆ, ನಿಮ್ಮೊಳಗೆ ಗುಣಗುಟ್ಟಬೇಡಿರಿ. ನನ್ನನ್ನು ಕಳಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗುವರು ಎಂದು ಪ್ರವಾದಿಗಳು ಗ್ರಂಥದಲ್ಲಿ ಬರೆದಿದೆ. ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ. ಯಾವನಾದರೂ ತಂದೆಯನ್ನು ನೋಡಿದನೆಂದು ತಿಳಿಯಬೇಡಿರಿ. ದೇವರ ಬಳಿಯಿಂದ ಬಂದವನೊಬ್ಬನೇ ತಂದೆಯನ್ನು ನೋಡಿದ್ದಾನೆ. ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂಥದ್ದೆಂದರೆ, ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಆ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಹಿರಿಯರು ಮನ್ನ ತಿಂದರೂ ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಕಪೆರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳರು ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತೋ? ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬದವರು ಇಂಥವರು ತನ್ನನ್ನು ಹಿಡುಕೊಡುವವನು ಇಂಥವನು ಎಂಬುದು ಯೇಸುವಿಗೆ ಮೊದಲಿನಿಂದ ತಿಳಿದಿತ್ತು, ಮತ್ತು ಆತನು ತಂದೆಯ ಅನುಗ್ರಹವಿಲ್ಲದೆ ಯಾರೂ ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು ಅಂದನು. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವುದಕ್ಕೆ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ಅದಕ್ಕೆ ಯೇಸು, 12 ಮಂದಿಯಾದ ನಿಮ್ಮನ್ನು ನಾನು ಆರಿಸಿ ತೆಗೆದುಕೊಂಡೆನಲ್ಲವೋ? ನಿಮ್ಮಲ್ಲಿಯೂ ಒಬ್ಬನು ಸೈತಾನನ ಮಗನಾಗಿದ್ದಾನೆ ಅಂದನು. ಈ ಮಾತಿನಿಂದ ಆತನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನನ್ನು ಸೂಚಿಸಿದನು. ಇವನು
ಆ 12 ಮಂದಿಯಲ್ಲಿ ಒಬ್ಬನಾಗಿದ್ದು ಮುಂದೆ ಆತನನ್ನು ಹಿಡುಕೊಡುವವನಾದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದನ್ನ ನಾವು ನೋಡುವಂತ ಒಂದು ವಿಶೇಷವಾದಂತ ಪಾಠ. ಇದು ಒಂದು ಕೆಫರ್ನೌಮ್ ಸ್ಥಳದಲ್ಲಿ ನಡೆದಿರುವಂತ ಒಂದು ಘಟನೆ. ಸೊ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಜೀವ ಕೊಡುವ ರೊಟ್ಟಿ ಅನ್ನೋ ಒಂದು ಬೋಧನೆಯನ್ನ ತನ್ನ ಶಿಷ್ಯಂದಿರ ಮಧ್ಯದಲ್ಲಿ ಮತ್ತೆ ಅನೇಕರ ಹತ್ರ ಇದನ್ನ ಹೇಳ್ಕೊಂತ ಇದಾರೆ. ಈ ಒಂದು ಸನ್ನಿವೇಶದ ಬಗ್ಗೆ ಅವ್ರ ಹತ್ರ ಡಿಸ್ಕಷನ್ ನಡೆಸ್ತಾ ಇದಾರೆ ಪ್ರಿಯರೇ. ಅವರು ದೋಣಿಯಿಂದ ಇಳಿತಾರೆ. ಇಳಿದು ಬಂದು ತಕ್ಷಣ ಎಲ್ಲಾರನ್ನು ಕೂಡ ಅವರು ಏನ್ ಮಾಡ್ತಾರೆ, ಫಾಲೋ ಮಾಡಕೊಂಡು ಬರ್ತಾರೆ. ಏನಕ್ಕಂದ್ರೆ ಎಲ್ರಿಗೂ ಕೂಡ ಲಾಸ್ಟ್ ಟೈಮ್ ನಮ್ಗೆ ರೊಟ್ಟಿ ಸಿಕ್ಕಿತ್ತು, ಅದರ ಲಾಸ್ಟ್ ಟೈಮ್ ನಮ್ಗೆ ಒಳ್ಳೆ ರೀತಿಯ ಆಹಾರನ ಕೊಟ್ಟಿದ್ರು. ಈಗಲೂ ಕೂಡ ನಾವು ಯೇಸು ಕ್ರಿಸ್ತನ ಹಿಂದಿಂದೇನೆ ಬಂದ್ರೆ ಇನ್ನು ಏನೋ ಫುಡ್ ಸಿಗ್ಬೋದು ಅಂದ್ಬಿಟ್ಟು ಏನ್ ಮಾಡೋರು ಅಂದ್ರೆ ಅವ್ರ ಹತ್ರ ಇರುವಂತ ಒಂದು ದೋಣಿಗಳು, ಬೇರೆ ಒಂದು ದೋಣಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತ ಹತ್ರ ಬರ್ತಾ ಇದಾರೆ. ಏನಕ್ಕಂದ್ರೆ ಯೇಸು ಕ್ರಿಸ್ತನ ಬಂದು ಸಮುದ್ರದಿಂದ ಆಚೆ ದಡದಲ್ಲಿರುವಂತ ಒಂದು ಕೆಫರ್ನೌಮ್ ಅನ್ನೋ ಒಂದು ಸ್ಥಳ ಕೊಂಡೋಗ್ಬಿಟ್ಟಿದ್ದಾರೆ. ಅಲ್ಲಿನ ಹುಡಿಕೊಂಡ್ ಬಂದಾದ್ಮೇಲೆ ಯೇಸು ಕ್ರಿಸ್ತರು ಸ್ವಲ್ಪ ಈ ಒಂದು ಕಾಂಟೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಸ್ವಲ್ಪ ಯೇಸು ಕ್ರಿಸ್ತರು ಏನ್ ಮಾಡಿದಾರೆ ಅಂತಂದ್ರೆ ಸ್ವಲ್ಪ ಕೋಪದಲ್ಲಿರುವಂತ ಒಂದು ಸನ್ನಿವೇಶನ ನಾವು ನೋಡ್ತಾ ಇದ್ದೀವಿ ಪ್ರಿಯರ. ಏನಕ್ಕಂದ್ರೆ ದೇವರ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದಾರೆ. ಮೇನ್ ಏನಂತಂದ್ರೆ ತಂದೆ ನನ್ನ ಕಳ್ಸಿಕೊಟ್ಟಿದ್ದಾರೆ, ನಾನ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪದನ ಬಹುತೇಕ ಭಾಗ ಉಪಯೋಗಿಸಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಯೇಸು ಕ್ರಿಸ್ತರು ಬಂದು ಏನಾಗಿದ್ದಾರೆ ಅಂದ್ರೆ ಅವರ ಒಂದು ದೇಹದಲ್ಲಿರುವಂತ ಒಂದು ಭಾಗ ರೊಟ್ಟಿ ಅಂತ ಅನ್ಬಿಟ್ಟು ಕನ್ಸಿಡರ್ನ ಮಾಡ್ತಾ ಇದ್ದಾರೆ. ರೊಟ್ಟಿನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಒಂದು ದೇಹನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದಾರೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅವರ ಒಂದು ದೇಹದಲ್ಲಿರುವಂತ ಒಂದು ಮಾಂಸನ ರೊಟ್ಟಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಅವರ ಒಂದು ರಕ್ತನ ದ್ರಾಕ್ಷ ರಸಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಸೊ ಇದನ್ನ ಕೇಳಿ ಎಲ್ರಿಗೂ ಕೂಡ ಒಂದು ಆಶ್ಚರ್ಯ ಬರುತ್ತೆ. ಈ ಒಂದು ವಿಚಾರನ, ಈ ಒಂದು ಸತ್ಯ ಪ್ರಕಾರ ಸೇವಿಸುವಂತ ಮಕ್ಕಳನ್ನ ಸಭೆಯಾಗಿ ನಾನು ಆರಿಸ್ತೀನಿ, ಅಂದ್ರೆ ಅಂಗಾಂಗಗಳಾಗಿ ನಾನು ತಗೊಂತೀನಿ ಅನ್ಬಿಟ್ಟು ಹೇಳ್ತಿದಾರೆ. ಏನಂದ್ರೆ 1,44,000 ಜನರಿಗೆ ಹೋಗ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತರ ಒಂದು ದೇಹ ಮತ್ತೆ ರಕ್ತನ ಸೇವನೆ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗೋದಲ್ಲ ರೀ. ಇದನ್ನ ಎಲ್ರು ತಗೊಂತಾರೆ. ಆದ್ರೆ ವರ್ಚುವಲ್ ಆಗಿ ಯಾರು ಅಂತ ಒಂದು ಗುಣಲಕ್ಷಣಗಳನ್ನ ಹೊಂದಿರ್ತಾರೋ ಅಂತವ್ರು ಮಾತ್ರ ಲ್ಯಾಕ್ ಅಂಡ್ 44 ಹೋಗೋದು, ಇಲ್ಲ ಅಂದ್ರೆ ಮಹಾಸಮಕ್ಕೂ ಕೂಡ ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದೆಲ್ಲ ಆದ ನಂತರ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಭೋಜನದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಜನರು ಏನ್ ಅನ್ಕೋಬಿಡ್ತಾರೆ ಅಂತಂದ್ರೆ, ಏನಪ್ಪಾ ಇವರು ರಕ್ತ ತಿನ್ನು ಅಂತ ಹೇಳ್ತಾ ಇದಾರಲ್ಲ, ಧರ್ಮಶಾಸ್ತ್ರದಲ್ಲಿ ರಕ್ತನ ನಿಷೇಧನ ಮಾಡಿದ್ದಾರೆ, ಇಲ್ಲೇನು ಕೇಳ್ತಾ ಇದಾರೆ ಅನ್ಬಿಟ್ಟು ಮಿಸ್ಕನ್ಸೆಪ್ಷನ್ ಹೊಂದ್ಕೊಂಡು ಸ್ವಲ್ಪ ಜನ ಬಿಟ್ಟು ಹೊಂಟೋಗ್ತಾರೆ. ಆಗ ಮತ್ತೆ ಯೇಸು ಕ್ರಿಸ್ತರು ನೀವೇನಾದ್ರು ಬಿಟ್ಟು ಹೋಗಂಗಿದ್ರೆ ಹೊಂಟೋಗ್ಬಿಡ್ರಿ ಅನ್ನೋ ತರ ಶಿಷ್ಯಂದಿರಿಗೂ ಕೂಡ ರೆಕಗ್ನೈಸ್ ಮಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಇದೆಲ್ಲ ನಾವು ನೋಡ್ಬೇಕಾದ್ರೂ ಕೂಡ ಯೇಸು ಕ್ರಿಸ್ತರು ಅಲ್ಲೂ ಕೂಡ ಒಂದು ಅವಕಾಶನ ತೋರಿಸ್ತಾ ಇದ್ದಾರೆ. ಯಾರಿಗೆ? ಇಸ್ಕರಿಯೋತ್ ಯೂದನ್ನ, ಈತನಿಂದಲೇ ಯೇಸು ಕ್ರಿಸ್ತರನ್ನ ಹಿಡ್ಕೊಳ್ಳುವಂತ ಒಂದು ಸನ್ನಿವೇಶ ಈತನಿಂದಲೇ ಅಂತ ಅನ್ಬಿಟ್ಟು ಕೂಡ ಅಲ್ಲ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಯೂದನ್ಗೆ ಇನ್ನೊಂದು ಅವಕಾಶ ಇತ್ತು. ಇಲ್ಲ, ನಾನು ಯೇಸು ಕ್ರಿಸ್ತನ ಹಿಡ್ಕೊಡ್ಬಾರ್ದು ಅನ್ನೋ ರೀತಿಯಲ್ಲಿ ರಿಪ್ರೆಸೆಂಟ್ ಆಗಿ ಅವರು ಮನಸ್ಸಾಂತರ ಒಂದು ಏನಾದ್ರು ಮಾಡ್ಬೋದಾಗಿತ್ತು. ಬೇರೆ ರೀತಿ ಏನಾದ್ರು ದೇವ್ರ ಕೆಲ್ಸ ನೆರವೇರ್ತಿತ್ತು. ಬಟ್ ಯೂದನ್ ಮುಖಾಂತರ ಆಯ್ತಲ್ಲ ಅನ್ನೋ ಒಂದು ಪಾಯಿಂಟ್ ನ ಇಲ್ಲೂ ಕೂಡ ರೆಕಗ್ನೈಸ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿಗೆ ಇಷ್ಟು ಒಂದು ಪಾಯಿಂಟ್ ಅನ್ನ ನಾವು ನೋಡ್ತಾ ಇದೀವಿ. ಬಟ್ ಅದೇ ಒಂದು ವಿಚಾರನ ಸೋದರ ಅಂತ ರಬೆಲ್ ಬ್ರದರ್ ಅವರು ರೀಪ್ರಿಂಟ್ 2651 ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಬರೆದಿದ್ದಾರೆ ಪ್ರಿಯರೇ. ಈ ಒಂದು ಪಾಠ ಜೀವ ಕೊಡುವ ರೊಟ್ಟಿ ನಾನೇ ಅನ್ನೋ ಒಂದು ಪಾಠದ ಹೆಸರಿನಲ್ಲಿ ಈ ಒಂದು ಪಾಠನ ಬರೆದಿದ್ದಾರೆ. ಇದನ್ನ ನಾವು ನೋಡೋಣ. ಸಿಸ್ಟರ್ ರೀಡ್ ಮಾಡ್ತೀರಾ? ಯೋಹಾನ 6:22 ವರ್ಷದಿಂದ ಅರ್ಥಾನೆ 161 ಫಸ್ಟ್ 162 ಜೀವ ಕೊಡುವ ರೊಟ್ಟಿ. ಜೀವ ಕೊಡುವ ರೊಟ್ಟಿ ನಾನೇ. ರೀಪ್ರಿಂಟ್ಸ್ ಪುಟ 2651.
ಯೋಹಾನ 6ನೇ ಅಧ್ಯಾಯ 22-40 ವಚನಗಳು. 5 ರೊಟ್ಟಿ ಮತ್ತು 2 ಮೀನುಗಳಿಂದ ಊಟ ಮಾಡಿದ ಕೆಲವರು ಈ ಅದ್ಭುತದಿಂದ ಬಹು ಗಾಢವಾಗಿ ಪ್ರಭಾವಿತರಾಗಿದ್ದು, ಇದರಿಂದ ಯೇಸುವಿನ ಬಗ್ಗೆ ವಿಶೇಷವಾದ ಗೌರವ ಹೊಂದಲು ಪ್ರೇರೇಪಿಸಲ್ಪಟ್ಟಿದ್ದರು. ಅವರಲ್ಲಿ ಕೆಲವು ಸಂಖ್ಯೆಯವರು, ಅಂದರೆ ಬಹುಮಂದಿ, ನಮಗೆ ಕಲ್ಪಿಸಿಕೊಡಲು ಸಾಧ್ಯವಾಗದು, ಇಂತಹ ಅದ್ಭುತವಾದ ಶಕ್ತಿಯನ್ನು ಹೊಂದಿರುವ ಈ ದಿವ್ಯ ಬೋಧಕನನ್ನು ಹಿಂಬಾಲಿಸಬೇಕೆಂದು ತೀರ್ಮಾನಿಸಿದರು. ಆತನ ಶಿಷ್ಯರಾಗುವಲ್ಲಿ ಏನಿಲ್ಲದಿದ್ದರೂ ತಮ್ಮನ್ನು ಕೊರತೆಯಿಂದ ತಪ್ಪಿಸಿ ಕಾಪಾಡುವುದೆಂಬ ಭರವಸೆ ಇರುವುದೆಂದು ಅಂದುಕೊಂಡಿದ್ದರು. ಮತ್ತು ಈ ವಿಧವಾದ ಜನರಿಗೆ ಇಂತಹ ಸನ್ನಿವೇಶಗಳು ನಿಜವಾಗಿಯೂ ಒಂದು ಸ್ಪಷ್ಟವಾದ ಪ್ರೇರಣೆಯಾಗಿತ್ತು. ಹೇಗೂ ಅವರು ಕರ್ತನನ್ನು ಕೆರೆಯ ಆಚೆ ದಡದಲ್ಲಿನ ಕೆಫರ್ನೌಮಿನಲ್ಲಿ ಕಂಡುಕೊಂಡಾಗ ಅವರು ಆತನನ್ನು ಹಿಂಬಾಲಿಸಿಕೊಂಡು ಬರಲು ಇದು ಹೇಗೆ ತಮ್ಮನ್ನು ನಡೆಸೀತೆಂದು ತಿಳಿಸಿ ಆತನಲ್ಲಿ ತಮಗಿದ್ದ ಆಸಕ್ತಿಯನ್ನು ವ್ಯಕ್ತಗೊಳಿಸಿದರು. ಆತನು ಅವರಿಗೆ ತಮಗಿರುವುದು ಒಂದು ಸ್ವಾರ್ಥ ಭಾವನೆ ಅಥವಾ ಲಾಭದಾಶೆಯುಳ್ಳ ಆಸಕ್ತಿ ಎಂದು, ಹಾಗೂ ತಾನು ಅವರಲ್ಲಿ ಬೆಳೆಯಲು ಬಯಸುವ ಬಗೆಯದಲ್ಲ, ಅಂದರೆ ಸತ್ಯದ ವಿಷಯವಾದ ಮೇಲಿನ ಆಸಕ್ತಿ ಅಲ್ಲವೆಂದು ಸರಳವಾಗಿ ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸಹೋದರ ಅಂತ ರಸಲ್ ಬ್ರದರ್ ಅವರು ರೀಪ್ರಿಂಟ್ 2651 ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಒಂದು ಪಾಯಿಂಟ್ ನ ಡಿಸ್ಕಷನ್ ಮಾಡಿದ್ದಾರೆ. ನೋಡಿ, 5 ರೊಟ್ಟಿ 2 ಮೀನಿನ ಮುಖಾಂತರ 5,000 ಜನರಿಗೆ ಆಹಾರನ ಯೇಸು ಕ್ರಿಸ್ತರು ಪೂರೈಸಿದ್ರು. ಪೂರೈಸಾದ್ಮೇಲೆ ಅಲ್ಲಿ ಇದ್ದಂತ ಜನರಿಗೆ ತುಂಬಾ ಆಶ್ಚರ್ಯ ಉಂಟಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಅನುಭವನ ಉಂಟಾಗಿದೆ. ಇಂಥ ಒಂದು ಅದ್ಭುತ ಕಾರ್ಯಗಳನ್ನ ಅವರು ಎಂದೂ ನೋಡಿರ್ಲಿಲ್ಲ. ಮತ್ತೆ ಆಹಾರನ ಕೊಟ್ಟಿದ್ದಾರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ಯಾರಿಗೂ ಕೂಡ ಈ ರೀತಿ ಆಹಾರಗಳನ್ನ ಯಾರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಿರಲಿಲ್ಲ. ಏನಕ್ಕಂದ್ರೆ ರೋಮನ್ ಸರ್ಕಾರ ಏನೇ ಬೆಳೆದ್ರು ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಎಲ್ಲಾ ರೀತಿಯಲ್ಲೂ ಕೂಡ ಕಂದಾಯ ಅಂತ ಅನ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಸುಂಕದವರು ಅಂದ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕಟ್ ಆಫ್ ಮಾಡಿ ಮನುಷ್ಯರಿಗೆ ತುಂಬಾ ಅಂದ್ರೆ ತುಂಬಾ ವಿಚಲಿತವಾದಂತ ಒಂದು ಸನ್ನಿವೇಶಕ್ಕೆ ಒಳಗಾಗಿತ್ತು. ಬಟ್ ಇಲ್ಲಿ ಈ ಬೋಧಕನ ಹಿಂಬಾಲನೆ ಮಾಡಿದ್ರೆ ನಮ್ಗೆ ಕೇಳೋದಕ್ಕೂ ಕೂಡ ಒಳ್ಳೆ ಸನ್ನಿವೇಶನ ಹೇಳ್ತಾರೆ, ಮತ್ತೆ ಹೊಟ್ಟೆಗೂ ಕೂಡ ಆಹಾರನೂ ಕೂಡ ಕೊಡ್ತಾರೆ ಅನ್ನೋ ಒಂದು ಜ್ಞಾನನ ಅವ್ರಿಗೆ ಬಂದ್ಬಿಡ್ತು ಪ್ರಿಯರೇ. ನೋಡಿ, ಇಲ್ಲೂ ಕೂಡ ವಾಕ್ಯದಲ್ಲೂ ಕೂಡ ಯೋಹಾನ 6ನೇ ಅಧ್ಯಾಯ 38ನೇ ವಚನದಲ್ಲೂ ಕೂಡ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ನೀವು ಕೆಲಸ ಮಾಡಿ ದುಡ್ದು ನಿಮಗೆ ನೀವು ಸಾಕೊಳ್ಳಿ ಅನ್ನೋ ರೀತಿಯಲ್ಲೇ ಪಾಯಿಂಟ್ ಮಾತಾಡತ್ತೆ ಹೊರತು ಉಚಿತವಾಗಿ ಸಿಗುತ್ತೆ ಅನ್ಬಿಟ್ಟು ಬಂದ್ಬಿಡೋದಲ್ಲ ರೀ. ಸೊ ಇದನ್ನ ನೋಡಿ ಅವ್ರ ಏನ್ ಮಾಡ್ತಿದಾರೆ ಅಂತಂದ್ರೆ, ಆಹಾರ ಸಿಗುತ್ತೆ ಅನ್ಬಿಟ್ಟು ಕೆಫರ್ನೌಮ್ ಆ ಕಡೆ ಈಚೆ ದಡದಲ್ಲಿ ಇದ್ರು ಕೂಡ ಯಾವ ರೀತಿ ಎಲ್ರು ಬಂದ್ರು, ಇವ್ರನ್ನೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಆಸಕ್ತಿ ದೇವ್ರ ವಾಕ್ಯದ ಮೇಲಿಲ್ಲ, ನಿಮ್ಮ ಆಸಕ್ತಿ ಬೇರೆ ರೀತಿ ಇದೆ, ಈ ರೀತಿ ಇರೋದು ಒಳ್ಳೇದಲ್ಲ, ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ತರ ಈ ರೊಟ್ಟಿಯ ಒಂದು ವಿಚಾರನ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನ್ ರೊಟ್ಟಿ ವಿಚಾರ ಪ್ರಿಯರೇ? ಯೇಸು ಕ್ರಿಸ್ತರನ್ನ ನಂಬಿದ್ರೆ, ಯೇಸು ಕ್ರಿಸ್ತರನ್ನ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡಿದ್ರೆ ಅಂತವ್ರಿಗೆ ಮಾತ್ರ ಈ ಒಂದು ರೊಟ್ಟಿಯ ಮಹತ್ವ ತಿಳ್ಕೊಳಕ್ ಸಾಧ್ಯ ಅನ್ಬಿಟ್ಟು ಹೇಳ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರದಲ್ಲೂ ಕೂಡ ಇನ್ನೂ ಅದ್ಭುತವಾಗಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರ ದಿವ್ಯಾ ಸಿಸ್ಟರ್ ಏನ್ ಮಾಡ್ತೀರಾ? ಓಕೆ ಬ್ರದರ್. ತಾನು ಮಾಡಿದ ಅದ್ಭುತವು ಮತ್ತು ಅವರು ಪಾಲು ಹೊಂದಿದ ಆ ಆಶೀರ್ವಾದವು ಕೇವಲ ಉತ್ತಮವಾದ ಕೊಡುಗೆಯು ಅಧಿಕ ಬೆಲೆಯುಳ್ಳದ್ದು ಆದ ಜೀವ ಕೊಡುವ ರೊಟ್ಟಿಗೆ ಒಂದು ನಿದರ್ಶನವಾಗಿತ್ತೆಂಬುದನ್ನು ಅವರು ಕಂಡುಕೊಳ್ಳಬೇಕೆಂಬುದು ಆತನು ಬಯಸಿದ್ದನು. ಆ ಜೀವ ಕೊಡುವ ರೊಟ್ಟಿಯನ್ನು ದೇವಕುಮಾರನು ಒಬ್ಬನೇ ಕೊಡಲು ಶಕ್ತನಾಗಿದ್ದನು, ಹಾಗೂ ನಮ್ಮೆಲ್ಲರ ವಿಷಯದಲ್ಲಿಯೂ ಇದೇ ಸತ್ಯವಾಗಿರುವುದು. ತಾನು ದೇವರ ಮಗನಾಗಿರುವುದರಿಂದ ನಿತ್ಯ ಜೀವವನ್ನು ಕೊಡುವ ರೊಟ್ಟಿಯನ್ನು ಒದಗಿಸಲು ಶಕ್ತನೆಂಬುದನ್ನು ಆತನು ಶಾರೀರ ಸಂಬಂಧವಾದ ಆಹಾರವನ್ನು ಒದಗಿಸಿಕೊಡುವ ಮೂಲಕ ತೋರಿಸಿಕೊಟ್ಟಿದ್ದನು. ಇದಕ್ಕಾಗಿ ಪರಲೋಕದಲ್ಲಿರುವ ತಂದೆಯು ಆತನಿಗೆ ಮುದ್ರೆ ಹಾಕಿ ಗುರುತು ಮಾಡಿ ಆತನು ಮಗನೆಂಬುದನ್ನು ಈ ಅಧಿಕಾರವನ್ನು ಕೊಡುವುದರ ಮೂಲಕ ಸಾಕ್ಷಿ ಪ್ರಮಾಣಗಳನ್ನು ಆತನಿಗೆ ಅನುಗ್ರಹಿಸಿದ್ದನು. ಆ ಮುದ್ರೆಯು ಪವಿತ್ರಾತ್ಮವಾಗಿತ್ತು, ಅಂದರೆ ದೇವರ ಪವಿತ್ರ ಶಕ್ತಿಯಾಗಿದ್ದು, ನಮ್ಮ ಕರ್ತನಾದ ಯೇಸುವಿನಲ್ಲಿ ಅದು ಕಾರ್ಯಪ್ರವೃತ್ತವಾಗಿ ಆತನಿಗೆ ನೀರನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸುವ ಮತ್ತು ಜವೆ ಗೋಧಿ ರೊಟ್ಟಿ
ಮತ್ತು 2 ಮೀನುಗಳನ್ನು ಮುರಿದು ತುಂಡುಗಳನ್ನಾಗಿ ಮಾಡಿ ಅವುಗಳನ್ನು ಹೆಚ್ಚಿಸಿ ಅದರಿಂದ ಜನರ ಗುಂಪಿಗೆ ಊಟ ಮಾಡಿಸುವುದಕ್ಕೆ ಶಕ್ತನನ್ನಾಗಿ ಮಾಡಿತ್ತು. ಈ ಅಧಿಕಾರ ಸಾಮರ್ಥ್ಯಗಳು ದೇವರ ಪರಿಶುದ್ಧ ಆತ್ಮನು ಆತನೊಂದಿಗಿದ್ದು ಒಬ್ಬ ಗೌರವಾನ್ವಿತ ಪ್ರತಿನಿಧಿಯಾದ ಒಬ್ಬ ಮಗನಾದ ದೇವರೊಂದಿಗಿನ ಆತನ ಸಂಬಂಧವನ್ನು ಜನರಿಗೆ ಬಾಹ್ಯವಾಗಿ ಪ್ರದರ್ಶಿಸುವ ಸಾಕ್ಷಿ ಪ್ರಮಾಣಗಳಾಗಿದ್ದವು. ಈ ಸಾಕ್ಷಿ ಪ್ರಮಾಣಗಳ ಆಧಾರದಿಂದ ಹೃದಯದಲ್ಲಿ ಸೂಕ್ತ ಮನೋಭಾವವನ್ನು ಹೊಂದಿ ಸಾಕ್ಷಿಗಳಾದವರು ನಮ್ಮ ಕರ್ತನು ನೀಡಿದ ಪ್ರಮಾಣ ಸಾಕ್ಷಿಗಳಿಗೆ ತಂದೆಯಿಂದ ಬಂದ ಸಂದೇಶವನ್ನಾಗಿ ಅದಕ್ಕೆ ಲಕ್ಷ್ಯ ಕೊಡಲು ಸಿದ್ಧವಾಗಬೇಕಾಗಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಮ್ಮ ಕರ್ತರ ಈ ಒಂದು ವಿಶೇಷವಾದಂತ ಒಂದು ಅದ್ಭುತನ ಯಾವ ರೀತಿ ಮಾಡಕ್ ಸಾಧ್ಯ ಆಯ್ತು ಅಂತಂದ್ರೆ, ಆ ಒಂದು 2 ರೊಟ್ಟಿ ಮತ್ತೆ 5 ಮೀನು ಅದ್ರಲ್ಲಿರುವಂತ ಒಂದು ವಿಶೇಷವಾದಂತ ರೀತಿ ದೇವರ ಒಂದು ಅನುಗ್ರಹದಿಂದ ಬಂದಂತ ಒಂದು ಪವಿತ್ರಾತ್ಮನ ಶಕ್ತಿಯಿಂದ ಇದನ್ನ ಏನ್ ಮಾಡಿದ್ರು ಅಂದ್ರೆ ಹೆಚ್ಚಳಿಕೆ ಮಾಡಿದ್ರು, ಅಂದ್ರೆ ಜಾಸ್ತಿ ಮಾಡಿದ್ರು. ಸೊ ಆ ಜಾಸ್ತಿ ಆದದ್ದಾದಂಗೆ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಕೂಡ ಆಹಾರ ಪೂರೈಸ್ಕೊಳ್ಳುವಂತ ಒಂದು ಆಗಿದೆ. ಇಲ್ಲಿ ಏನು ಉದ್ದೇಶ ಅಂತ ನಾವು ನೋಡ್ಬೇಕಾದ್ರೆ, ಜನರಿಗೆ ಈ ಒಂದು ಆಹಾರ ಆತ್ಮಿಕದಲ್ಲೂ ಮತ್ತೆ ಶಾರೀರಿಕದಲ್ಲೂ ಸಿಗ್ಲಿ ಅನ್ನೋದೇ ಒಂದು ಉದ್ದೇಶ ಆಗಿತ್ತೆ ಹೊರತು, ಆದ್ರೆ ಜನರ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಮತ್ತೆ ಯೇಸು ಕ್ರಿಸ್ತನ ಹಿಂಬಾಲಿಸ್ಕೊಂಡು ಹೋದ್ರೆ ನಮ್ಗಿನ್ನು ಇದೇ ತರ ಹೆಚ್ಚೆಚ್ಚಾಗಿ ಸಿಗೋಂತ ಒಂದು ಸಾಧ್ಯತೆ ಇದೆ ಅನ್ನೋ ತರ ಲಕ್ಷಣಗಳನ್ನ ಹೊಂದ್ಕೊಂಡ್ರು ಪ್ರಿಯರೇ. ನೋಡಿ, ಇದು ಯಾವ್ದಕ್ಕೆ ಸೂಚನೆ ಅಂತ ನಾವು ನೋಡ್ಬೇಕಾದ್ರೆ, ಇದು ಒಂದು ಸೋಂಬೇರಿತನಕ್ಕೆ ಒಂದು ಸೂಚನೆ ಆಗಿದೆ. ನೋಡಿ, ಸೋಂಬೇರಿತನ ಅನ್ನೋದು ದೇವ್ರ ಮಕ್ಕಳಲ್ಲಿ ಇರಬಾರ್ದು ಪ್ರಿಯರೇ. ನೀವು ದೇವರ ಒಂದು ಮಕ್ಕಳು ಯಾವ ರೀತಿ ಎಚ್ಚರಿಕೆಯಿಂದ ಇರ್ಬೇಕು ಅಂತಂದ್ರೆ, ದೇವರ ಒಂದು ವಾಕ್ಯನ ಕೇಳೋದಕ್ ಮಾತ್ರ ಮೀಸಲಾಗಿರ್ಬೇಕೇ ಹೊರತು ಒಂದು ಅವರ ಒಂದು ಉದ್ದೇಶ ಎಲ್ಲ ಲಾಭದಾಯಕವಾದಂತ ರೀತಿಯಲ್ಲಿ ಇರಬಾರ್ದು. ನೋಡಿ, ಅದು ಅಲ್ದಂತಾನೆ ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ, ಇನ್ನು ಬೇರೆ ಎಲ್ಲ ಅದ್ಭುತ ಮಾಡಿದ್ದಾರೆ. ದ್ರಾಕ್ಷಾರಸನ ನೀರಿನಲ್ಲಿ ಬೆರೆಸಿ ಅದೆಲ್ಲರಿಗೂ ಕೂಡ ದ್ರಾಕ್ಷಾರಸ ಕೊಡುವಂಥದ್ದು, ಇಂಥದೆಲ್ಲ ಅದ್ಭುತಗಳನ್ನೆಲ್ಲ ನಾವು ನೋಡ್ಬೇಕಾದ್ರೆ ಇದ್ರೆಲ್ಲ ಏನೆಂದ ಆತ್ಮಿಕವಾದಂತ ಒಂದು ಗುಣ ಏನಂತಂದ್ರೆ, ಶಾರೀರಿಕ ಬಲ ಹೊಂದಿ ಆತ್ಮಿಕವಾದಂತ ಒಂದು ಕೆಲಸ ಕಾರ್ಯಗಳಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನೋದೇ ಒಂದು ಮೇನ್ ಇಂಟೆನ್ಷನ್ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಮತ್ತೆ ಇದು ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ, ಕರ್ತರು ಮಾಡಿರುವಂತ ಎಲ್ಲಾ ಒಂದು ಕೆಲಸ ಕಾರ್ಯಗಳು ಕೂಡ ದೇವರ ಒಂದು ಚಿತ್ತವಿದ್ರೇನೆ ಮಾಡೋದಕ್ಕೆ ಸಾಧ್ಯ ಹೊರತು ಅವರೇ ಏನು ಕೂಡ ಮಾಡೋದಕ್ಕೆ ಅವ್ರು ಇಷ್ಟಪಟ್ಟಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡೋಣ. ಆ ಉಪದೇಶವು ಪರಿಣಾಮಕಾರಿಯಾಗಿ ಇಲ್ಲವೇ ಇರಲಿಲ್ಲ. ಇದನ್ನು ಕೇಳಿದವರು ತಾವು ಹುಡುಕಬೇಕಾಗಿದ್ದ ಆಹಾರವು ನಿತ್ಯ ಜೀವ ಕೊಡುವಂತದ್ದಾಗಿರಬೇಕೆಂಬುದು ಈ ಸೂಚನೆಗಳ ಹಿಂದಿದ್ದ ಬಲವನ್ನು ಅವರು ಅನುಗ್ರಹಿಸಿದವರಾಗಿದ್ದರು. ಮತ್ತು ಯೆಹೂದ್ಯರಾಗಿ ಅವರು ದೇವರು ತಮ್ಮ ಜನಾಂಗದವರೊಡನೆ ಮಾಡಿಕೊಂಡ ಕ್ರಿಯಾ ಸಂಬಂಧವಾದ ಒಡಂಬಡಿಕೆಯಲ್ಲಿ ಅಂದರೆ ಮೋಶೆಯು ಮೂಲಕ ಮಾಡಿಕೊಂಡ ಧರ್ಮಶಾಸ್ತ್ರದ ಒಡಂಬಡಿಕೆಯಲ್ಲಿ ನಿತ್ಯ ಜೀವವು ವಾಗ್ದಾನವು ಸೇರಿಸಲಾಗಿರುವುದೆಂಬುದು ಹೆಚ್ಚಿನ ಅಂಶವನ್ನು ಅವರು ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡಿದ್ದರು. ಆದುದರಿಂದ ದೇವರನ್ನು ಮೆಚ್ಚಿಸಬೇಕಾದರೆ ನಾವು ಯಾವ ಕ್ರಿಯೆಗಳನ್ನು ಮಾಡಿ ಆ ಮೂಲಕವಾಗಿ ನಿತ್ಯ ಜೀವವನ್ನು ಪಡೆಯಬೇಕು, ಈ ವಿಷಯದಲ್ಲಿ ನಮಗೆ ಯಾವ ಸಂದೇಶಗಳು ಸಹಾಯಕವಾಗಿದ್ದುವೋ ಅವುಗಳನ್ನು ನಮಗೆ ಕೊಡಬೇಕೆಂಬುದು ಅವರು ಮಾಡಿದ ವಿಚಾರಣೆಯಾಗಿತ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಉಪದೇಶ ಏನು ಅಂತ ನಾವು ನೋಡ್ಬೇಕಾದ್ರೆ ಮೇನ್ ಏನಂತಂದ್ರೆ, ಇದು ಒಂದು ನಿತ್ಯ ಜೀವಕ್ಕೆ ಹೋಲಿಕೆಯಾಗಿರುವಂತ ಒಂದು ಉಪದೇಶ. ಮತ್ತೆ ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದ್ರೆ, ಧರ್ಮಶಾಸ್ತ್ರದ ಮೂಲಕ ಮೋಶೆಯ ಒಂದು ಶಿಷ್ಯಂದಿರಾಗಿ ಮಾರ್ಪಾಟಾಗಿದ್ದಾರೆ. ಈಗ ಮೋಶೆ ಹಿಂದ್ಗಡೆ ಬಂದಂತವ್ರು ಯಾರು? ಇಡೀ ಇಸ್ರೇಲ್ ಜನಾಂಗ. ಆ ಇಸ್ರೇಲ್ ಜನಾಂಗದಲ್ಲೇನೆ ಅವರೇ ಒಂದೊಂದು ಪಂಗಡ ಮಾಡ್ಕೊಂಡ್ರು. ಶಾಸ್ತ್ರಿಗಳು, ಫರಿಸಾಯರು, ಸದುಕಾಯರು ಅಂತ ಎಲ್ಲ ಮಾಡ್ಕೊಂಡು ಒಂದೊಂದು ಸ್ಥಾನ ಕಾನ ಗೌರವಕ್ಕೋಸ್ಕರ ಓಡಾಡಿದ್ರು. ಬಟ್ ಅದು ಬೇರೆ ಒಂದು ಟಾಪಿಕ್ ರೀ. ನಮ್ಗೆ ಇಂಥ ಒಂದು ವಿಶೇಷವಾದಂತ ಒಂದು ಸತ್ಯ ವಾಕ್ಯಗಳನ್ನ, ನಿತ್ಯ ಜೀವಕ್ಕೆ ಬೇಕಾಗಿರುವಂತ ಒಂದು ಗುಣಲಕ್ಷಣಗಳನ್ನ ಧರ್ಮಶಾಸ್ತ್ರ ತೋರಿಸಿದ್ದಾರೆ. ಈ ಒಂದು ಧರ್ಮಶಾಸ್ತ್ರದಲ್ಲಿ ಯಾವ ಒಂದು ಕ್ರಮೇಣವಾಗಿ ನಾವು ನೋಡ್ಬೇಕು ಅಂತಂದ್ರೆ, ಒಂದು ಸನ್ನಿವೇಶದ ಮುಖಾಂತರ ನಾವು ನೋಡ್ಬೇಕು. ಯಾವ ತರ ಅಂತಂದ್ರೆ, ದೇವರ ಒಂದು ವಾಕ್ಯನ
ನಾವು ಆರ್ಡರ್ ವೈಸ್ ಆಗಿ ನಾವು ತಿಳ್ಕೊಬೇಕು. ಆ ಒಂದು ಒಡಂಬಡಿಕೆನ, ಧರ್ಮಶಾಸ್ತ್ರ ಒಡಂಬಡಿಕೆನ ಹೇಗೆ ಮೋಶೆ ಎಲ್ರಿಗೂ ಕೂಡ ಅರ್ಥ ಆಗೋ ತರ ಹೇಳಿದ್ರು, ಅದೇ ಪ್ರಕಾರ ನಾವು ಕೂಡ ತಿಳ್ಕೊಂಡು ಸರಳವಾಗಿ ನಾವು ಮುಂದೆ ಮುಂದೆ ಸಾಗುವಂತವ್ರಾಗಿರ್ಬೇಕು ಅನ್ನೋದೇ ಇಲ್ಲಿ ತಿಳಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋಣ. ನೆಕ್ಸ್ಟ್ ಪೇರ ನವಿತಾ ಸಿಸ್ಟರ್ ರೀಡ್ ಮಾಡಿ. ನಮ್ಮ ಕರ್ತನ ಉತ್ತರವು ಮೊದಲಿಗೆ ವಿಚಿತ್ರವಾಗಿ ನಮಗೆ ತೋರುವುದು. ಇದರಲ್ಲಿ ಆತನು ಹೇಳಿದ್ದೇನೆಂದರೆ, ತನ್ನನ್ನು ನಂಬುವುದೇ ಅವರು ಮಾಡಬೇಕಾದ ಕಾರ್ಯವು, ಹಾಗೂ ಇದು ಒಂದೇ ದೇವರಿಗೆ ಮೆಚ್ಚುಗೆಯಾಗಬಹುದಾದ ಕಾರ್ಯವಾಗಲು ಸಾಧ್ಯವೆಂಬುದೇ. ಇದರ ಅರ್ಥವೇನಾಗಿತ್ತೆಂಬುದನ್ನು ನಾವು ಮುಂದೆ ಪರಿಗಣನೆಗೆ ತೆಗೆದುಕೊಳ್ಳುವೆವು. ಆತನು ಹೇಳಿದರ ಅರ್ಥವೇನೆಂಬುದನ್ನು ಆತನನ್ನು ಆಲಿಸಿದವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ಗ್ರಹಿಕೆಯಾಗಿತ್ತು. ಅದೇನೆಂದರೆ, ದೇವರ ವಾಗ್ದಾನದ ಪ್ರಕಾರ ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಮಾಡುವುದನ್ನು ಆರಂಭಿಸುವ ಸಲುವಾಗಿ ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಮೆಸ್ಸಿಯನೆಂದು ಅವರು ಆತನನ್ನು ಅಂಗೀಕರಿಸಬೇಕೆಂಬುದು ದೇವರ ದೃಷ್ಟಿಯಲ್ಲಿ ಅತಿ ಮೆಚ್ಚುಗೆಯಾದ ಕಾರ್ಯವೆಂಬುದು. ಆದರೆ ಅವರು ದೇವರು ನೀಡಿದ ಸಂಕೇತ ಅಥವಾ ಗುರುತು ಅಥವಾ ಮುದ್ರೆಯು ಆಗಲೇ ಕರ್ತನಾದ ಯೇಸುವಿನ ಮೇಲಿರುವುದನ್ನು ಗ್ರಹಿಸಿಕೊಳ್ಳುವುದರ ಬದಲಾಗಿ ತಾನು ಮೆಸ್ಸೀಯನೆಂಬುದಕ್ಕೆ ಒಂದು ಸೂಚನೆಯನ್ನು ನೀಡಬೇಕೆಂದು ಆಗ ಕೇಳಿಕೊಂಡರು. ಆತನಲ್ಲಿದ್ದ ಪ್ರೀತಿ, ಕರುಣೆ, ಔದಾರ್ಯ, ಉಪಕಾರ, ಪರಿಶುದ್ಧತೆ ಮತ್ತು ಸತ್ಯದ ಆತ್ಮ ಅಲ್ಲದೆ ಆತನ ಬೋಧನೆಗಳಲ್ಲಿ ಈ ಮುದ್ರೆಯು ಅವರಿಗೆ ಪ್ರದರ್ಶಿತವಾಗಿದ್ದುದು ಮಾತ್ರವಲ್ಲದೆ ಇದಕ್ಕೂ ಮಿಗಿಲಾಗಿ ಆತನಲ್ಲಿದ್ದ ದೈವಶಕ್ತಿಯ ಬಾಹ್ಯ ಪ್ರದರ್ಶನವನ್ನು ಮತ್ತು ಸಾಕ್ಷಿ ಪ್ರಮಾಣಗಳನ್ನು ಅವರು ನೋಡಿದ್ದರು. ದೃಷ್ಟಾಂತವಾಗಿ ಹೇಳುವುದಾದರೆ, ಆ ಹಿಂದಿನ ದಿನ ಆತನು ನಡೆಸಿದ ಅದ್ಭುತ ಕಾರ್ಯದಲ್ಲಿ ಅವರು ಅವುಗಳನ್ನು ನೋಡಿದ್ದರು. ಇದಕ್ಕೆ ಕಾರಣ ಸತ್ಯವೇದವು ಬೇರೊಂದೆಡೆ ವ್ಯಕ್ತಪಡಿಸಿರುವಂತೆ ಮಾರ್ಕ 3ನೇ ಅಧ್ಯಾಯ 5ನೇ ವಚನ, ಯೋಹಾನ 12ನೇ ಅಧ್ಯಾಯ 40ನೇ ವಚನ, ಅವರು ಕಠಿಣ ಹೃದಯವುಳ್ಳವರಾಗಿದ್ದಾರೆನ್ನುವುದು ಹೇಗೆಂದರೆ, ಅವರು ನಂಬಿಕೆಯಿಲ್ಲದ ಮನೋಭಾವದವರಾಗಿದ್ದು ಸುಲಭವಾಗಿ ಪ್ರೇರಿತರಾಗಲಾರದೆ ವಾಸ್ತವದಲ್ಲಿ ಸಂದೇಹ ಪಡುವ ಮನೋಸ್ಥಿತಿಯಲ್ಲಿದ್ದರು. ಹೀಗಾಗಿ ಅವರಿಗೆ ಯೇಸುವಿನ ಮೇಲಿದ್ದ ದೇವರ ಮುದ್ರೆಯ ಗುರುತುಗಳು ಅಥವಾ ಸಾಕ್ಷಿ ಪ್ರಮಾಣಗಳು ಸಾಕಾಗಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಯೇಸು ಕ್ರಿಸ್ತರು ಅಷ್ಟೊಂದು ಜನರು ಬಂದಿ ಇರ್ಬೇಕಾದ್ರೆ ಅವ್ರಿಗೆ ಸರಳ ರೀತಿಯಲ್ಲಿ ಅವ್ರಿಗೆ ಉಪದೇಶನ ಮಾಡಿಲ್ಲ. ಅವ್ರಿಗೆ ಯಾವ ರೀತಿ ಉಪದೇಶ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ನಾನು ರೊಟ್ಟಿ, ನಾನು ದ್ರಾಕ್ಷಾರಸ, ನನ್ನ ಮಾಂಸವೇ ಒಂದು ರೊಟ್ಟಿಗೆ ಹೋಲಿಕೆ ಅನ್ನೋ ತರ ಏನೇನೋ ಒಂದು ಕಾಂಟೆಕ್ಸ್ಟ್. ಈಗ ಏನಾದ್ರು ಮಾತಾಡಿದಾಗ ಪಾಯಿಂಟೇ ಇರಲ್ಲ, ಸುಮ್ನೆ ಅಳ್ತಾ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಳಲ್ವ, ಅದೇ ಪ್ರಕಾರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಏನಂತಂದ್ರೆ ಯೇಸು ಕ್ರಿಸ್ತರು ಅಷ್ಟು ಜನರಿಗೂ ಕೂಡ ಮೂಲ ಪಾಠಗಳನ್ನ ಹೇಳ್ದಂತೆನೆ ರೊಟ್ಟಿ ಬಗ್ಗೆ ಪಾಯಿಂಟ್ ನ ತಗೊಂಡು ಹೊಂಟೋಗ್ಬಿಟ್ರು. ಏನಕ್ಕಂತ ನಾವು ನೋಡ್ಬೇಕಾದ್ರೆ ಹಿಂದೆ ನಡೆದಿದ್ದೆ ಅದು, ರೊಟ್ಟಿಗೋಸ್ಕರನೇ ಈ ಒಂದು ಪಾಯಿಂಟ್ ಬಂದಿದ್ದು. ಎಲ್ರಿಗೂ ಕೂಡ ಗೊತ್ತು ರೊಟ್ಟಿ ಸಿಗುತ್ತೆ, ಆಹಾರ ಸಿಗುತ್ತೆ ಅನ್ಕೊಂಡೇ ಬಂದಿದ್ರು. ಬಟ್ ನಿಜವಾದಂತ ಆಹಾರನ ತಿಳ್ಕೊಳ್ಳೋಂತ ಒಂದು ಪರಿಜ್ಞಾನ ಅವರಲ್ಲಿ ಇರ್ಲಿಲ್ಲ. ಅವ್ರದ್ದೆಲ್ಲ ಅನಿಸಿಕೆ ಏನಾಗಿತ್ತು ಅಂತಂದ್ರೆ, ಮೆಸ್ಸಿ ಹೆಂಗ್ ಬರ್ತಾರೆ ಅಂತಂದ್ರೆ ಒಂದು ವಿಶೇಷವಾದಂತ ರೀತಿಯಲ್ಲಿ ಅವರ ಒಂದು ಗ್ರಹಿಕೆ ಹೆಂಗಿತ್ತು ಅಂತಂದ್ರೆ ತುಂಬಾ ದೊಡ್ಡದಾಗಿತ್ತು. ಮೆಸ್ಸಿಯ ಬಂದ್ರೆ ಹಿಂಗಿರ್ತಾರೆ, ಹಂಗಿರುತ್ತೆ, ತಕ್ಷಣ ಎಲ್ಲ ಮುಗಿಸ್ಬಿಡ್ತಾರೆ, ಎಲ್ಲಾರು ಕೂಡ ಒಂದ್ ಒಳ್ಳೆ ರೀತಿಯಲ್ಲಿ ನಡೆಸ್ಬಿಡ್ತಾರೆ, ಸೊ ರೋಮನ್ ಸರ್ಕಾರನ ಬೆಳೆಸ್ಬಿಡ್ತಾರೆ ಅನ್ನೋ ಒಂದು ಮಾರ್ಗದಲ್ಲಿ ಇದ್ರು. ಬಟ್ ಆ ರೀತಿ ಇರಲಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತರು ಬಂದು ಸರಳವಾಗಿ ಒಂದು ಒಳ್ಳೆ ಬೇರೆ ಒಂದು ವಿಭಿನ್ನವಾದಂತ ರೀತಿಯಲ್ಲಿ ಬಂದು ಅವರಲ್ಲಿ ಇದ್ರು. ಬಟ್ ಅವ್ರನ್ನ ರೆಪ್ರೆಸೆಂಟೇ ಮಾಡಿಲ್ಲ. ಅವರಲ್ಲಿ ಇದ್ದಂತ ಒಂದು ಪ್ರೀತಿ, ಕರುಣೆ, ಔದಾರ್ಯ, ಉಪಕಾರ, ಪರಿಶುದ್ಧಾತ್ಮ, ಒಂದು ವಿಶೇಷವಾದಂತ ಸತ್ಯವಾಕ್ಯಗಳನ್ನೆಲ್ಲ ಒಬ್ಬಸುವಂತದ್ದು, ಇಂತಹ ಒಂದು ವಿಚಾರನ ಅವರು ಪರಿಗಣನೆ ಮಾಡ್ದೇನೆ ಅವರಲ್ಲಿ ಇದ್ದಂತ ಒಂದು ಶಕ್ತಿ, ಈಗ ಅದ್ಭುತಗಳನ್ನೆಲ್ಲ ಮಾಡಿದ್ರಲ್ಲ, ಅದನ್ನ ತುಂಬಾ ಅವರು ಇಷ್ಟ ಪಡುವಂಥದ್ದು. ಅದಕ್ಕಾಗಿ ಹಿಂದಿದ್ದೆ ಬರೋದನ್ನ ಮಾಡಿ ಯೇಸು ಕ್ರಿಸ್ತರಿಗೆ ಏನ್ ಮಾಡಿದ್ರು ಅಂತಂದ್ರೆ ತುಂಬಾ ನೋವನ್ನ ಕೊಟ್ಟರು ಪ್ರಿಯರೇ. ಏನಕ್ಕೆ ಸ್ವಂತ ಜನರನ್ನೇ ಯೇಸು ಕ್ರಿಸ್ತನಲ್ಲಿ ಇದ್ದಂತ ಒಂದು ಮೇನ್ ಉದ್ದೇಶನ ಅರ್ಥಕೊಳ್ದೇ ಇರೋದ್ರಿಂದಾನೇ, ಆ ಒಂದು ಸತ್ಯದ ಒಂದು ಭಾವನೆಗಳನ್ನ ಅವ್ರು ತಿಳ್ಕೊಳ್ದೇ ಇರೋದ್ರಿಂದಾನೇ ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ಅವ್ರಿಗೆ ಹೇಳೋದಕ್ಕೆ ಸಾಧ್ಯ ಆಯ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವ್ರ ಹೃದಯ ಏನಾಗ್ಬಿಟ್ಟಿತ್ತು ಅಂದ್ರೆ ಕಠಿಣ ಆಗೋಗ್ಬಿಟ್ಟಿತ್ತು. ಯಾವ ಮಟ್ಟಿಗೆ ಕಠಿಣ ಅಂದ್ರೆ, ಸ್ವತಃ ದೇವರ ಮಗನೇ ಬಂದು ಹೇಳಿದ್ರು ಕೂಡ ಅಂಗೀಕಾರ ಮಾಡದಿರೋ ಅಂತ ಒಂದು ಮನಸ್ಸು ಅವರಲ್ಲಿ ಇತ್ತು ಪ್ರಿಯರೇ.
ಈಗ ಇದನ್ನೆಲ್ಲ ಪಾಯಿಂಟ್ ನಾವು ನೋಡ್ಬೇಕಾದ್ರೂ ಕೂಡ ನಮ್ಗೇನ್ ಪಾಠ ಅಂತ ನಾವು ನೋಡ್ಬೇಕಾದ್ರೆ ನಮಗೂ ಕೂಡ ತುಂಬಾ ಆತ್ಮಿಕವಾದಂತ ಪಾಠ ಇದೆ. ಇದರಲ್ಲಿ ನಾವು ಕೂಡ ನಮ್ಮ ಒಂದು ಹೃದಯನ ವಿಶಾಲವಾಗಿ ಇಡ್ಕೋಬೇಕೇ ಹೊರತು ಕಠಿಣವಾಗಿ ಇಡ್ಕೋಬಾರ್ದು. ದೇವರ ಒಂದು ವಾಕ್ಯನ ನಾವು ಎಲ್ಲಾ ಆಂಗಲ್ ನಲ್ಲೂ ಕೂಡ ಥಿಂಕ್ ಮಾಡಿ, ಮೆಡಿಟೇಟ್ ಮಾಡಿ, ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಡೆಯೋದು ತುಂಬಾ ಒಳ್ಳೇದು ಪ್ರಿಯರೇ. ಈಗ ಯೇಸು ಕ್ರಿಸ್ತರು ಇದ್ದೀರೇ ಈ ಈ ಈ ಮಟ್ಟಿಗೆ ಜನರು ತಿಳ್ಕೊಳ್ತಿದ್ರು, ಅಂದ್ರೆ ಸರಿಯಾಗಿ ತಿಳ್ಕೊಳ್ತಾ ಇರಲಿಲ್ಲ. ಅದೇ ಯೇಸು ಕ್ರಿಸ್ತರಿಲ್ಲ, ಬರೀ ದೇವ್ರ ವಾಕ್ಯಗಳು ಮಾತ್ರ ಇದೆ, ಸತ್ಯವೇದ ಮಾತ್ರ ಇದೆ ನಮ್ಗೆ. ಇದನ್ನ ನಾವು ಓದಿ ಇನ್ನೂ ಹೆಚ್ಚಾಗಿ ನಾವು ಆಲೋಚನೆಯನ್ನ ಇಟ್ಟಿ ಅಭ್ಯಾಸ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ನಾವು ತಿಳ್ಕೊಬೇಕು. ನಮ್ಗೆ ಡಿಸ್ಕಷನ್ ಮಾಡ್ತಾರೆ ಪ್ರಿಯರೇ. ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓಕೆ. ಹೀಗಾಗಿ ಸೂಚನೆ ಮೇಲೆ ಸೂಚನೆಯನ್ನು ನೀಡಿದ್ದರೂ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ಒಂದು ಸೂಚನೆಯನ್ನು ನಿರಾಕರಿಸಿದಂತೆ 10 ಸೂಚನೆಗಳನ್ನು ನಿರಾಕರಿಸಲು ಸಾಧ್ಯವೆಂಬುದನ್ನು ನಾವು ಸುಲಭವಾಗಿ ಕಾಣಬಹುದು. ಫರೋಹನ ವಿಷಯವೂ ಕೇವಲ ಹೀಗೆಯೇ ಇತ್ತು. ಆತನಿಗೆ ನಿಜವಾಗಿಯೂ ಮೋಶೆಯು ತೋರಿಸಿದ ಮೊದಲನೆಯ ಸೂಚನೆಯೇ ಮುಂದಿನವುಗಳಿಗಿಂತಲೂ ಪ್ರಭಾವ ಬೀರಿದ್ದು. ಆತನಿಂದ ಪ್ರತಿಯೊಂದು ಸೂಚನೆಯು ತಪ್ಪಾದ ಮನೋಭಾವದಿಂದ ತೆಗೆದುಕೊಳ್ಳಲ್ಪಟ್ಟು ಕಡೆಯ ಸೂಚನೆವರೆಗೂ ಆತನ ಹೃದಯವನ್ನು ಕಠಿಣಪಡಿಸುತ್ತಾ ಹೋದವು. ಈ ದಿನದಲ್ಲೂ ಕರ್ತನ ವಾಗ್ದಾನಗಳ ವಿಷಯವಾಗಿ ಕೆಲವರ ಮನಸ್ಥಿತಿಯು ಹೀಗೆಯೇ ಇರುವುದು. ಇದನ್ನು ಅಪೊಸ್ತಲನು ಹೇಳಿದ್ದಾನೆಯೇ, ಇದು ನನ್ನ ಪೂರ್ವಾಭಿಪ್ರಾಯಗಳಿಗೆ ವಿರೋಧವಾಗಿರುವುದು ಎಂದು ಅವರು ಕೇಳುವ ಪ್ರವೃತ್ತಿ ಉಳ್ಳವರಾಗಿರುವರು. ಆ ಸಂಗತಿಯ ಬಗ್ಗೆ ಮನವರಿಕೆಯಾದಲ್ಲಿ ಇದನ್ನು ಇತರ ಅಪೊಸ್ತಲರು ಹೇಳಿರುವರೋ ಎಂಬುದನ್ನು ತಿಳಿಯಬಯಸುವರು. ಮತ್ತು ಮೂರನೆಯದಾಗಿ ಕರ್ತನು ತಾನೇ ಏನಾದರೂ ಹೇಳಿರುವನೋ, ಮತ್ತು ನಾಲ್ಕನೆಯದಾಗಿ ಯಾರಾದರೂ ಪ್ರವಾದಿಗಳು ಇದನ್ನು ಹೇಳಿರುವರೋ ಎಂದು ಕೇಳಿ ನಂಬುವುದಕ್ಕಾಗಿ ಅವುಗಳನ್ನು ಬಯಸುವ ಬದಲು ತಮ್ಮ ಅಪನಂಬಿಕೆಯ ಕಾರಣಗಳನ್ನು ಹುಡುಕುತ್ತಾ ಹೋಗುವರು. ಇಂತಹ ವ್ಯಕ್ತಿಗಳು ಎಂದಿನಂತೆ ಸಾಮಾನ್ಯವಾಗಿ ಎಲ್ಲ ಸಾಕ್ಷಿ ಪ್ರಮಾಣಗಳನ್ನು ಹೊಂದಿದ್ದಾಗ್ಯೂ ಇಂಥ ಹಲವಾರು ಸಾಕ್ಷಿಗಳಿಂದಲೂ ಮನವರಿಕೆಯಾಗಲಾರರು. ಬದಲಾಗಿ ಯಾರು ನಿಜವಾಗಿಯೂ ಸತ್ಯವೇದವನ್ನು ದೇವರ ನುಡಿ ಎಂಬುದನ್ನು ನಂಬುವರೋ ಅವರು ಅದು ಕರ್ತನಿಂದ ಬಂದದ್ದಾಗಲಿ, ಇಲ್ಲವೇ ಅಪೊಸ್ತಲರಿಂದ ಹೇಳಲ್ಪಟ್ಟದ್ದಾಗಲಿ, ಅಥವಾ ಪ್ರವಾದಿಗಳಿಂದ ನುಡಿಯಲ್ಪಟ್ಟದ್ದಾಗಲಿ, ಮತ್ತು ಅದು ಒಂದೇ ಸಾರಿ ಹೇಳಿರುವುದಾಗಲಿ ಅಥವಾ ಹಲವು ಸಾರಿ ಹೇಳಲ್ಪಟ್ಟಿರುವುದಾಗಲಿ, ಅದರ ಪ್ರತಿಯೊಂದು ಅಧಿಕೃತ ಸಾಕ್ಷಿ ಪ್ರಮಾಣಗಳನ್ನು ಅವರು ನಂಬಿರುವವರಾಗಿರುವರು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ಇಲ್ಲಿ ನಡೆದಿರುವಂತ ಒಂದು ಘಟನೆಗಳನ್ನ ನಮ್ಗೆ ಸ್ಟಡಿಯಾಗಿ ನಮ್ಗೆ ಏನ್ ಕೊಡ್ತಾರೆ, ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ಸಹೋದರ ಅಂತ ರಜಲ್ ಬ್ರದರ್ ಅವರು, ಅವರ ಒಂದು ಹೃದಯ ಹೆಂಗಿತ್ತು ಅಂತಂದ್ರೆ ಅಪನಂಬಿಕೆ ಉಳ್ಳವರಾಗಿತ್ತು. ಅಂದ್ರೆ ನಂಬಿಕೆ ಇದೆ, ಬಟ್ ಅಂತ ಒಂದು ನಂಬಿಕೆ ಅವರಲ್ಲಿ ಇರ್ಲಿಲ್ಲ ರೀ. ಆ ಒಂದು ನಂಬಿಕೆ ವೃದ್ಧಿಯಾಗೋದಕ್ಕೋಸ್ಕರನೇ ಸೂಚಕ ಕಾರ್ಯಗಳನ್ನ ಮಾಡಿದ್ದು. ಎಲ್ಲಾ ತರ ಸೂಚಕ ಕಾರ್ಯಗಳು, ಕಣ್ಣು ಕಾಣೋ ತರ, ಆತ್ಮಿಕವಾದಂತ ಕಣ್ಣು ಕಾಣಿಸೋ ತರ, ದೈಹಿಕವಾಗಿ ಎಲ್ರಿಗೂ ಕೂಡ ಅರ್ಥ ಆಗೋ ತರ ಮಾಡಿದ್ರು. ಮೋಶೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರು ಕೂಡ ಏನ್ ಮಾಡಿದ್ರು ಅಂದ್ರೆ ಅಷ್ಟೊಂದು ಲಕ್ಷಾಂತರ ಜನರನ್ನ ಕರ್ಕೊಬರ್ಬೇಕಾದ್ರೂ ಕೂಡ ಎಷ್ಟೆಲ್ಲಾ ಪ್ರಯಾಸ ಪಟ್ಟಿರಲ್ಲ. ಅದೇ ತರಾನೇ ಯೇಸು ಕ್ರಿಸ್ತನಿಗೂ ಕೂಡ ಸ್ವಂತ ರಕ್ಷಕ ಅಂತ ಅನ್ಬಿಟ್ಟು ಇವ್ರಿಗೆ ಅಂಗೀಕಾರ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲಾ ಪ್ರಯಾಸ ಪಟ್ಟರು ಕೂಡ ಇವರ ಒಂದು ಹೃದಯ ಏನಾಗಿತ್ತು ಅಂತಂದ್ರೆ ಇನ್ನೂ ಸೂಚಕ ಕಾರ್ಯಗಳು ಬೇಕು, ಇನ್ನೂ ನಮ್ಗೆ ಇನ್ನೂ ವಿಶೇಷವಾದಂತ ರೀತಿಯಲ್ಲಿ ನಡಿಬೇಕು ಅನ್ನೋದೇ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು ಅಂದ್ರೆ ತುಂಬಾ ತುಂಬಾ ಜಾಸ್ತಿನೇ ಆಯ್ತೇ ಹೊರತು ಕಮ್ಮಿನೇ ಆಗ್ತಿರ್ಲಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರ, ಈ ಸಂಗತಿಗಳನ್ನೆಲ್ಲ ತಿಳ್ಕೊಂಡ್ರು ಅಂತ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಅವರಲ್ಲಿ ಇದ್ದಂಥದ್ದು ಒಂದೇ ಒಂದು ನೇರವಾದಂತ ಒಂದು ಮಾತು, ಏನು ನೀವು ಸ್ವಂತ ರಕ್ಷಕನ್ನ ಅಂಗೀಕಾರ ಮಾಡ್ತೀರಾ ಇಲ್ವಾ? ನಿಮ್ಗೆ ಪ್ರವಾದಿಗಳನ್ನೆಲ್ಲ ಕಳ್ಸ್ಕೊಟ್ವಿ, ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಎಲ್ಲಾ ವಿಚಾರದಲ್ಲೂ ಕೂಡ ನಿಮ್ಗೆ ಸಹಾಯನ ಮಾಡಿದ್ವಿ, ನೀವೀಗ ಅಕ್ಸೆಪ್ಟ್ ಮಾಡ್ತೀರಾ ಇಲ್ವಾ ಅನ್ನೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಪ್ರಿಯರ. ಸೊ ಅವ್ರು ಮಾಡಲ್ಲ ಅಂತ ಗೊತ್ತಾಗಿದ್ದಕ್ಕಿಂತಾನೆ ಅನ್ಯರ ಹತ್ರ ಬಂದಿದ್ದು. ಕಾಡೆಣ್ಣೆ ಮರನ ಕಡ್ದು ನಾಡೆಣ್ಣೆ ಮರವಾಗಿ ಮಾರ್ಪಾಟ್ ಮಾಡಿ ಕಸಿಗಟ್ಟಿಸಿ ಇವೆಲ್ಲ ಪಾಠ ನಾವು ಕೇಳಿದ್ವಿ. ಅದೇ ತರಾನೇ ಇಂತ ಒಂದು ನಿಜವಾದ ಸತ್ಯನ ತಿಳ್ಕೊಳ್ಳಿ ಅನ್ಬಿಟ್ಟು ಇಷ್ಟೆಲ್ಲಾ ಪ್ರಯಾಸ ಪಟ್ಟಿರುವಂತ ಯೇಸು ಕ್ರಿಸ್ತರು, ಅದು ಅಲ್ದಂತಾನೆ ಅಪೊಸ್ತಲರು, ಪ್ರವಾದಿಗಳು
ಇವರು ಕೂಡ ತುಂಬಾ ಪ್ರಯಾಸ ಪಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಪ್ರವಾದಿಗಳಂತೂ ಒಬ್ಬೊಬ್ಬ ಪ್ರವಾದಿಗಳು ಎಷ್ಟೆಲ್ಲ ದೇವರ ಒಂದು ವಿಚಾರಗಳನ್ನ ತಿಳಿಸಿದ್ದಾರೆ ಅಂತಂದ್ರೆ ತುಂಬಾ ರೀತಿ ತಿಳಿಸಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇಸ್ರೇಲ್ ಜನರು ಬದಲಾಗಂತ ಒಂದು ಮನಸ್ಥಿತಿನೇ ಅವರಲ್ಲಿ ಇರ್ಲಿಲ್ಲ ಅನ್ನೋದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ನಮ್ಗೇನ್ ಪಾಠ ಅಂದ್ರೆ, ನಮ್ಮಲ್ಲೂ ಕೂಡ ಒಂದೇ ಒಂದು ವಿಶೇಷವಾದಂತ ಪಾಠ ಏನಂದ್ರೆ, ನಮ್ಮಲ್ಲೂ ದೇವ್ರು ನೋಡ್ತಿರೋದೇನಂದ್ರೆ ಬದಲಾವಣೆ ರೀ. ಸತ್ಯನ ಕೇಳಾದ್ಮೇಲೆ ಆ ಸತ್ಯದ ಪ್ರಕಾರ ನಡ್ಕೊಳ್ಳುವಂತ ಒಂದು ಬದಲಾವಣೆ ನಮ್ ಜೀವಿತದಲ್ಲಿ ಇರ್ಬೇಕು. ಈ ರೀತಿ ಇದ್ರೇನೆ ನಾವು ದೇವರಲ್ಲಿ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಹೊಂದಿ ನಮ್ಮ ರಕ್ಷಣೆ ನಾವು ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ವಾರ ಇನ್ನು ಇದೇ ಒಂದು ಪಾಯಿಂಟ್ ತುಂಬಾ ಡೀಟೇಲ್ ಆಗಿ ಇನ್ನು ಸೋದರ ಅಂತ ರಜಲ್ ಬ್ರದರ್ ತುಂಬಾ ವಿಭಿನ್ನವಾದಂತ ರೀತಿಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಯೇಸು ಕ್ರಿಸ್ತರು ಏನಾಗಿದ್ದಾರೆ ಅಂತಂದ್ರೆ ಜೀವ ಕೊಡೋ ರೊಟ್ಟಿ ಅಂತ ಹೇಳ್ಬೇಕಾದ್ರೆ ಆ ಒಂದು ರೊಟ್ಟಿನ ಯಾವ ರೀತಿ ನಾವು ಜೀವಕ್ಕೆ ಅನುಗುಣ ಆಗುತ್ತೆ ಅನ್ನೋದನ್ನ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಇದರ ಮುಂದಿನ ವಾರನೂ ಕೂಡ ನಾವು ಸ್ಟಡಿ ಮಾಡುವಂತರಾಗೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸೋದರ ಅಂತ ಸಂತೋಷ್ ಬ್ರದರ್ನ ಕೇಳ್ಕೊಳ್ತೀನಿ. ಸಂತೋಷ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿದ. ಮಾಡ್ತೀನಿ ಬ್ರದರ್. ಥ್ಯಾಂಕ್ ಯು. ನಮ್ಮನ್ನು ಬಲವಾಗಿ ಪ್ರೀತಿಸುವ ಪ್ರಸಿದ್ಧನಾದ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಈ ರಾತ್ರಿ ವೇಳೆಗಾಗಿ ನಿನ್ನ ಪಾದದ ಬಳಿಗೆ ಬರ್ತಾ ಇದ್ದೀವಿ. ತಂದೆಯಾದ ದೇವರೇ, ಅಪ್ಪ, ನಾವೆಲ್ಲರೂ ಕೂಡಿ ಬಂದು ಆನ್ಲೈನ್ ಮುಖಾಂತರ ಒಂದು ಸತ್ಯವೇದ ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಭಾಗವನ್ನ ಕರ್ತನೆ ನಾವು ಧ್ಯಾನಿಸಲು, ವಾಕ್ಯಗಳನ್ನು ಕಲಿಯಲು ಕೊಟ್ಟಂತ ಈ ಮಹಾಪ್ರೀತಿ ಕರುಣೆಗಾಗಿ ಸಹ ಒಂದನೇ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ತಂದೆಯಾದ ದೇವರೇ, ಕತ್ತಲೆಯಲ್ಲಿದ್ದ ನಮ್ಮನ್ನು ಬೆಳಕಿನೆಡೆಗೆ ನಡೆಸ್ತಾ ಇರುವುದಕ್ಕಾಗಿ ಸಹ ಸ್ತೋತ್ರ ಮಾಡ್ತೇನೆ. ತಂದೆಯ ದೇವರೇ, ಇದೇ ತರ ಹೆಚ್ಚಾಗಿ ಇನ್ನೂ ನಮ್ಮನ್ನ ಸತ್ಯದಲ್ಲಿ ನಡೆಸಿ ಸತ್ಯವನ್ನು ತಿಳಿದುಕೊಂಡು ಸತ್ಯಕ್ಕೆ ತಕ್ಕ ಹಾಗೆ ಜೀವಿಸುವುದಕ್ಕಾಗಿ ಅಪ್ಪ, ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ಚಲಿಸದಂತೆ ಅಪ್ಪ ನಮ್ಮ ಗುರಿ, ನಮ್ಮ ಓಟವನ್ನು ಅಪ್ಪ ನೀವು ಯಾವ ರೀತಿ ನಿಮ್ಮ ಜೀವಿತದಲ್ಲಿ ಒಂದು ಮಾದರಿಯ ಒಂದು ಜೀವಿತವನ್ನ ತೋರಿಸಿದಿರೋ ಅದೇ ರೀತಿ ಸಹ ಕಷ್ಟ ಸಂಕಟಗಳನ್ನ ಶೋಧನೆಗಳನ್ನ ಎಲ್ಲಾ ಸಮಯದಲ್ಲೂ ಸಹ ಜಯಿಸಲು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಷ್ಟು ಮಾತಾಡೋದು ತಂದೆ ದೇವರೇ. ಬಂದಿರುವ ಮಕ್ಕಳನ್ನು ಸಹ ಕೂಡಿ ಬಂದಿರುವ ಆನ್ಲೈನ್ ನಲ್ಲಿ ಯಾರ್ಯಾರು ವಾಕ್ಯ ಕೇಳಿದಾರೋ ಅವರೆಲ್ಲರನ್ನು ಸಹ ಆಶೀರ್ವದಿಸಿ, ಕೊರತೆಗಳನ್ನು ನೀಗಿಸಿ ಅಪ್ಪ ನಿಮ್ಮ ಮಕ್ಕಳಾಗಿ ನಮ್ಮನ್ನ ನಡೆಸಿಕೊಡಿ ಅಂತ ಸಹ ಕೇಳ್ಕೊತಾ ಇದ್ದೀವಿ. ತಂದೆಯ ದೇವರೇ, ಮುಂದಿನ ಒಂದು ಕಠಿಣ ದಿನಗಳಲ್ಲಿ ಸಹ ನಮ್ಮನ್ನ ಕೈ ಬಿಡದಂತೆ ನಡೆಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿಕೊಡಿ ಅಂತ ಕೇಳ್ಕೊತಾ, ಹೇಳಿಕೊಟ್ಟ ಬ್ರದರನ್ನು ಸಹ ಆಶೀರ್ವದಿಸಿ ತಂದೆಯ ದೇವರೇ, ಈ ಪುಟ್ಟ ಪ್ರಾರ್ಥನೆಯನ್ನು ಸಹ ನಿಮ್ಮ ಪ್ರಿಯ ಮಗನು, ನಮ್ಮ ರಕ್ಷಕನು, ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿ ನಮ್ಮ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. Thank you, brother. ನಮಸ್ತೆ ಬ್ರದರ್. Namaste, all brothers and sisters. ಎಲ್ಲ ಬ್ರದರ್ಸ್ ಗೆ ನಮಸ್ತೆ ರೀ. ನಮಸ್ತೆ ಬ್ರದರ್ ಸಿಸ್ಟರ್, ನಮಸ್ತೆ ನಮಸ್ತೆ. ನಮಸ್ತೆ. Right. Namaste, all ರಾತ್ರಿ brothers and sisters. ಎಲ್ಲರಿಗೆ ನಮಸ್ತೆ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಗುಡ್ ನೈಟ್. ನಮಸ್ತೆ ಎಲ್ಲರಿಗೂ. ನಮಸ್ತೆ.